ಆಕಾಶವಾಣಿ ಮಂಗಳೂರು. ದಾರಿದೀಪ. ಪ್ರಿಯ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಕೇಳಿ, ಗ್ಲಾಸ್, ಪ್ಲೈವುಡ್ ಮತ್ತು ಒಳಾಂಗಣ ನಿರ್ಮಿತಿ ಉದ್ಯಮ ನಡೆಸುತ್ತಿರುವ ಮಹಮ್ಮದ್ ಮಿರ್ಷಾದ್ ನಿಡಿಗಲ್ ಅವರೊಂದಿಗೆ ಸಂದರ್ಶನ. ಮಿರ್ಷಾದ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ಯಾವ ಉದ್ಯಮ ಆರಂಭಿಸಬೇಕು ಅನ್ನುವಂಥ ಒಂದು ಯೋಚನೆಯಲ್ಲಿರುವಾಗ ನನಗೆ ಇಂಥ ಒಂದು ಉದ್ಯಮ ತಿಳಿದಿದೆ, ಅದನ್ನು ನಾನು ಮಾಡ್ಬೋದು, ಅದರಲ್ಲಿ ನನಗೆ ಆಸಕ್ತಿ ಇದೆ ಅನ್ನೋ ಒಂದು ಏಕೈಕ ಹಂಬಲ ಸಾಕಾಗೋದಿಲ್ಲ ಈಗ. ಯಾಕಂತ ಹೇಳಿದ್ರೆ ಪ್ರತಿ ಉದ್ಯಮದಲ್ಲಿ ಅಪಾರವಾದಂತಹ ಕಾಂಪಿಟೇಷನ್ ಇದೆ. ಹೌದು. ಒಂದು ಕಾಲದಲ್ಲಿ ನಾವು ಜಿಲ್ಲೆಗೊಂದು, ತಾಲೂಕಿಗೊಂದು ಅಂತ ಹೇಳಿದಂತಹ ಉದ್ಯಮಗಳೆಲ್ಲ ಈಗ ಬೀದಿಯಲ್ಲಿ ನಾಲ್ಕಿದ್ದಾವೆ. ಕರೆಕ್ಟ್. ಇಂಥ ಹೊತ್ತಲ್ಲಿ ನೀವು ಗ್ಲಾಸ್ ಮತ್ತು ಪ್ಲೈವುಡ್ ಮತ್ತು ಇಂಟೀರಿಯರ್ ಡೆಕೋರೇಷನ್, ಫರ್ನಿಷಿಂಗ್ ಇತ್ಯಾದಿ ಉದ್ಯಮವನ್ನು ಹೇಗೆ ನೆಚ್ಚಿಕೊಂಡ್ರಿ? ಇದರಲ್ಲಿ ನಿಮಗೆ ಆಸಕ್ತಿ ಹೇಗೆ ಬಂತು? ಮತ್ತು ಈ ಉದ್ಯಮವನ್ನು ಆರಂಭಿಸುವಾಗ ನಿಮಗೆ ಅದರಲ್ಲಿ ಎಷ್ಟು ಪರಿಶ್ರಮ ಇತ್ತು? ನನ್ನ ಕಾಲೇಜ್ ಜೀವನವನ್ನು ಬಿಟ್ಟು ನಾನು ಫಸ್ಟ್ ಪ್ರಪ್ರಥಮವಾಗಿ ನಾನು ಹೋದದ್ದಂತ ಹೇಳಿದರೆ ಒಂದು ಪ್ಲೈವುಡ್ ಕಂಪನಿಗೆ ಹೋಗಿ ಅಲ್ಲಿ ಸ್ಟಾರ್ಟಿಂಗ್ ಆಗಿ ನಾನು ಮಾರ್ಕೆಟಿಂಗ್ ಮಾಡಿದೆ. ಅಂತ ಹೇಳಿದರೆ ನನ್ನ ಮಾವಂದೇ ಫ್ಯಾಕ್ಟ್ರಿ ಇತ್ತು, ಪ್ಲೈವುಡ್ ಫ್ಯಾಕ್ಟ್ರಿ. ಹಾಗಾಗಿ ಅವರೇ ನನ್ನನ್ನು ಕರ್ಕೊಂಡೋಗಿ, ನೀನು ಸ್ವಲ್ಪ ಈ ಫೀಲ್ಡಲ್ಲಿ ಇಂಟ್ರೆಸ್ಟ್ ತೆಕೋ, ಇದರಲ್ಲಿ ಒಳ್ಳೆ ಫ್ಯೂಚರ್ ಇದೆ ಅಂತೇಳಿ ನನಗೆ ಸ್ವಲ್ಪ ಹೇಳಿದರು. ಹಾಗೆ ನಾನು ಅದನ್ನು ಯಾವ ರೀತಿ ಆಗ್ಬೋದಂತ ಹೇಳಿ, ಆ ಟೈಮಲ್ಲಿ ನಮಗೆ ಅಷ್ಟೊಂದು ಬೆಳವಣಿಗೆ ಆದ ಟೈಮಲ್ಲ ನಾನು. ಯಾಕಂತ ಹೇಳಿದರೆ ಸ್ವಲ್ಪ ಯಂಗ್ಸ್ಟರ್, ನಮ್ಮದು ಕಾಲೇಜ್ ಮುಗಿದಷ್ಟೇ. ಹೌದು, ಅದೇ ಹುಡುಗಾಟಿಗೆ. ಆದರೂ ಇವರ ಒಂದು ಮಾತಿಗೆ ನಾನೊಂದು ರೆಸ್ಪೆಕ್ಟ್ ಕೊಟ್ಟು ಹೋದಾಗ ಸ್ಟಾರ್ಟಿಂಗ್ ಅವರು ಹೇಳಿದರು, ನೀನು ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ನಿಲ್ಲೋದು ಬೇಡ, ನೀನು ಸ್ವಲ್ಪ ಮಾರ್ಕೆಟಿಂಗ್ ಮಾಡು ಅಂತ ಹೇಳಿ ಅವರು ಸ್ಟಾರ್ಟಿಂಗ್ ನನ್ನನ್ನು ಟೆಸ್ಟ್ ಮಾಡಿದ್ದು. ಫಸ್ಟಿಗೆ ಸ್ವಲ್ಪ ಫ್ಯಾಕ್ಟ್ರಿ ಬಗ್ಗೆ ತಿಳ್ಕೊಂಡೆ, ಯಾವ ರೀತಿ ಪ್ಲೈವುಡ್ ಆಗೋದಂತ ಹೇಳಿ. ಅದರ ಬಗ್ಗೆ ನಾಲೆಜ್ ತಗೊಂಡ ಮೇಲೆ ನಾನು ಶಿವಮೊಗ್ಗಕ್ಕೆ ಹೋದೆ. ಪ್ರಪ್ರಥಮವಾಗಿ ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ನಾನೊಂದು ಮಾರ್ಕೆಟಿಂಗ್ ಮಾಡಿದಾಗ ಸ್ಟಾರ್ಟಿಂಗ್ ಒಂದು ಕಸ್ಟಮರ್ ನನಗೆ ಆರ್ಡ್ರ್ ಜೊತೆಗೆ ಅಡ್ವಾನ್ಸ್ ಕೊಟ್ಟರು. ಹಾಗೆ ಬಂದಾಗ ಇಲ್ಲಿ ಮಾವನಿಗೆ ಭಾರಿ ಖುಷಿ ಆಯಿತು. ಯಾಕಂತ ಹೇಳಿದರೆ ಪರ್ಫಾರ್ಮೆನ್ಸ್ ಒಳ್ಳೆ ಮಾಡಿದ್ದೆ ಅಂತ ಹೇಳಿ. ಯಾಕಂತ ಹೇಳಿದರೆ ಆ ಟೈಮಲ್ಲಿ ನಮ್ಮ ಹತ್ರ ಎನರ್ಜಿ ಇತ್ತು, ಯಾರನ್ನು ಒಂದು ಮಾತಾಡುವಂಥ ಒಂದು ಏನಾದರೂ ಮಾಡಬೇಕಂತ ಹೇಳುವ ಒಂದು ಹಮ್ಮಲ ಕೂಡ ಇತ್ತು ನಮ್ಮಲ್ಲಿ. ಹಾಗೆ ಅದು ಸ್ಟಾರ್ಟಿಂಗ್ ನಂದು. ಪ್ಲೈವುಡ್ ಬಗ್ಗೆ ನನಗೆ ಸಂಪೂರ್ಣವಾದ ಮಾಹಿತಿ ಇದ್ದಿದ್ದರಿಂದ, ಮತ್ತು ಹಾರ್ಡ್ವೇರ್ ಬಗ್ಗೆ ಗೊತ್ತಿದ್ದು, ಮತ್ತು ನಾನು ಇಂಟೀರಿಯರ್ ಡಿಸೈನಿಂಗ್ ಸ್ವಲ್ಪ ಕೋರ್ಸ್ ಮಾಡಿದೆ. ಅದರ ಬಗ್ಗೆ ನಾಲೆಜ್ ತಗೊಂಡೆ. ಮತ್ತು ನಮ್ಮ ಒಂದು 2-3 ಕಸಿನ್ಸ್ ಎಲ್ಲ ಇದೇ ಉದ್ಯಮ ಮಾಡ್ತಾಯಿದ್ರು. ಹಾಗಾಗಿ ನನಗೆ ಅವರಿಂದ ಸಪೋರ್ಟ್ ಸಿಕ್ತು. ಹಾಗೆ ನಾನು ಅಲ್ಲಿ ಹೋಗಿ ಸ್ಟಾರ್ಟಿಂಗಲ್ಲಿ ಇದೇ ಗೊತ್ತಿದ್ದ ಒಂದು ಉದ್ಯಮ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದಂತ ಹೇಳೋ ಉದ್ದೇಶದಿಂದ ಸ್ಟಾರ್ಟಿಂಗಲ್ಲಿ ಹೋಗಿ ಗ್ಲಾಸ್ ಮತ್ತು ಪ್ಲೈವುಡು, ಹಾರ್ಡ್ವೇರ್ ಇದನ್ನು ಸ್ಟಾರ್ಟ್ ಮಾಡಿದೆ. ಇಷ್ಟರ ಮಟ್ಟಿಗೆ ಪರವಾಗಿಲ್ಲ. ಈಗ ಒಂದು ಜೀವನದಲ್ಲಿ ಒಂದು ಎದ್ದು ನಿಲ್ಲುವ ಹಾಗೆ ಒಂದು ನನಗೆ ಇವತ್ತಿಗೆ ಆ ಒಂದು ಉದ್ಯಮ ತುಂಬ ಸಂತೋಷ ಬೆಳೆಸಿಕೊಟ್ಟಿದೆ. ನೀವು ಆರಂಭದಲ್ಲಿ ಮಾವನ ಜೊತೆಗೆ ಕೆಲಸ ಮಾಡಿದ್ದು ಸಜೀಪದಲ್ಲಿ. ಹೌದು. ಯಾವ ಕಾರಣಕ್ಕೆ ನಿಮ್ಮ ಸ್ವಂತ ಉದ್ಯಮ ಶುರು ಮಾಡುವಾಗ ಉಜಿರೆಗೆ ಹೋದ್ರಿ? ಅಲ್ಲಿ ನಿಮ್ಗೆ ಯಾವ ಅನುಕೂಲ ಇತ್ತು? ಸಜೀಪದಲ್ಲಿ ಸ್ಟಾರ್ಟ್ ಮಾಡಿದ್ದು ಯಾಕಂತ ಹೇಳಿದರೆ ನನ್ನ ಮಾವನ ಊರು. ನನ್ನ ಊರು ನಿಜವಾಗಿ ಉಜಿರೆ. ಯಾಕಂತ ಹೇಳಿದರೆ ನನ್ನ ಊರಲ್ಲಿ ನಾನೇನಾದರೂ ಮಾಡಿದರೆ ನನಗೆ ಇನ್ನೂ ಸ್ವಲ್ಪ ಅನುಕೂಲ ಆದೀತು ಅಂತ ಹೇಳುವ. ಮತ್ತು ಉಜಿರೆಯಲ್ಲಿ ಆ ಟೈಮಲ್ಲಿ ಅಷ್ಟೊಂದು ಆ ಒಂದು ಉದ್ಯಮಕ್ಕೆ ಒಂದು ಒಳ್ಳೆಯ ಅಪರ್ಚುನಿಟಿ ಇತ್ತು. ಹಾಗಾಗಿ ನಾನು ಉಜಿರೆಯಲ್ಲಿ ಅದನ್ನು ಸ್ಟಾರ್ಟ್ ಮಾಡುವ. ಮತ್ತು ಸ್ವಂತ ಇದ್ದರೂ ಒಳ್ಳೆಯದು. ಎಷ್ಟಾದರೂ ಒಂದು ವ್ಯವಹಾರ ನಮ್ಮನ್ನು ನಾವು ಒಂದು ಗುರುತಿಸಬೇಕಾದ್ರೆ ನಾವು ಸ್ವಇಚ್ಛೆಯಿಂದ ಸ್ವಲ್ಪ ಧೈರ್ಯವಾಗಿ ಸ್ವಂತ ಮಾಡಿದರೆ, ನಾವು ಒಳ್ಳೆಯ ಪರಿಶ್ರಮ ಪಟ್ಟರೆ ಖಂಡಿತವಾಗಿ ಸಕ್ಸಸ್ ಆಗ್ಬೋದು. ಯಾರಿಗೂ ಒಂದು ಉದ್ಯಮ ಅಂತ ಹೇಳಿ ಮಾಡಿದ ಮೇಲೆ ಅದನ್ನು ಒಳ್ಳೆಯ ರೂಪದಲ್ಲಿ ನಾವು ಒಂದು 3-4 ವರ್ಷ ಅದಕ್ಕೆ ತುಂಬ ಕಷ್ಟಪಡಬೇಕಾಗ್ತದೆ. ಮಿರ್ಷಾದ್ ಅವರೇ, ನಾವು ಸಾಮಾನ್ಯ ಒಂದು 3-4 ದಶಕಗಳ ಹಿಂದೆ ನೋಡುವಾಗ ಯಾರೊಬ್ಬರು ತಮ್ಮ ಉದ್ಯಮವನ್ನು ಶುರು ಮಾಡುವಾಗ ನಾವು ಗಮನಿಸಿದರೆ ಅವರಿಗೆ ಇನ್ನೊಂದು ಹಿನ್ನೆಲೆ ಇರ್ತದೆ. ಅದು ಕುಟುಂಬದ ಒಂದು ಕುಶಲ ಕಲೆಯೋ ಅಥವಾ ಅವರ ಅಕ್ಕಪಕ್ಕದಲ್ಲಿ ಇದ್ದಂತಹ ಒಂದು ಉದ್ಯಮವೋ ಅವರದಲ್ಲಿ ಆಸಕ್ತಿ ವಹಿಸಿ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಅವರಿಗೆ ತುಂಬ ಫಾರ್ಮಲ್ ಆದಂತಹ ತರಬೇತಿಯಾಗಲಿ ಶಿಕ್ಷಣವಾಗಲಿ ಇದಿರಲಿಕ್ಕಿಲ್ಲ. ಆದರೆ ಅದರಲ್ಲಿ ಅವರು ಅಪಾರವಾದಂತಹ ಪರಿಶ್ರಮ ಪಟ್ಟಿರ್ತಾರೆ, ತುಂಬ ಕೆಲಸ ಮಾಡಿರ್ತಾರೆ, ಪಾರಂಪರಿಕ ಜ್ಞಾನ ಅವರಲ್ಲಿ ಇರ್ತದೆ. ಆದರೆ ಈಗ ಅದು ಸಾಕಾಗುವುದಿಲ್ಲ ಅಂತ ಒಂದು ವಾತಾವರಣ ಬಂದಿದೆ. ಖಂಡಿತವಾಗಿ ನಮಗೆ ಇನ್ನೂ ಹೆಚ್ಚಿನ ತರಬೇತಿ ಬೇಕು, ಶಿಕ್ಷಣ ಬೇಕು. ಹೌದು. ನೋಡಿ, ನೀವೇ ನಿಮ್ಮ ಮಾವನ ಜೊತೆಗೆ ತುಂಬ ಕೆಲಸ ಮಾಡಿದವರು, ಊರೂರು ತಿರುಗಾಡಿದಿರಿ, ಬಾಂಬೆ, ಹುಬ್ಬಳ್ಳಿ, ಹೈದರಾಬಾದ್ ಇಲ್ಲೆಲ್ಲ ತುಂಬ ಕಲಿತು ಬಂದಿದ್ದೀರಿ ನೀವು. ಆದರೂ ಕೂಡ ನಿಮಗೆ ಈ ಉದ್ಯಮದಲ್ಲಿ ಅಥವಾ ಉದ್ಯಮವನ್ನು ಮ್ಯಾನೇಜ್ ಮಾಡೋದ್ರಲ್ಲಿ
ನಿಮಗೆ ಶಿಕ್ಷಣ ಬೇಕು, ತರಬೇತಿ ಬೇಕು ಅನಿಸಿ ನೀವು ರೂಟ್ ಸೆಟ್ಟಿಗೆ ಹೋದ್ರಿ. ಕರೆಕ್ಟ್. ನಿಮಗೆ ರೂಟ್ ಸೆಟ್ಟಿಗೆ ಹೋಗಬೇಕು ಅನಿಸಿದ್ದೆ ಹಾಗೆ, ಮತ್ತು ನಿಮ್ಗಲ್ಲಿ ನಿಜವಾಗಿ ಕಲೀಲಿಕ್ಕೆ ಇರ್ಬೋದು ಅಂತ ಅನಿಸಿತ್ತ ನಿಮಗೆ ಮೊದಲೇ? ಫಸ್ಟಿಗೆ ಇದು ನೀವು ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಷಯ. ಯಾಕಂತ ಹೇಳಿದರೆ ಸ್ಟಾರ್ಟಿಂಗ್ ಈ ರೂಟ್ ಸೆಟ್ ಈ ಟ್ರೈನಿಂಗ್ ಬಗ್ಗೆ ನಾನು ಕೇಳಿದ್ದೆ, ಆದರೆ ನನಗೆ ಬೇಡ ಬೇಡ ಅಂತ ಹೇಳಿ ಸ್ವಲ್ಪ ಅದನ್ನು ಹಾಗೆ ಪೆಂಡಿಂಗ್ ಇಟ್ಟಿದೆ. ಮತ್ತು ನಮ್ಮೊಬ್ಬರು ಕ್ಲಾಸ್ ಟೀಚರ್ ಇದ್ದರು ಡಿಗ್ರಿಯಲ್ಲಿ, ಕೃಷ್ಣಮೂರ್ತಿ ಸರ್ ಅಂತೇಳಿ. ನಾನು ಅವ್ರ ಹತ್ರ ಒಂದು ಸಲ ವಿಚಾರಿಸಿದಾಗ ಅವರು ಹೇಳಿದರು, ಒಂದು ಸಲ ಹೋಗು ನೀನು, 1 ದಿವಸ 2 ದಿವಸ ಹೋಗು. ಇಲ್ಲ ಸರ್, ಹೋದ ಮೇಲೆ 10 ದಿವಸ ಅಲ್ಲಿ ನಿಲ್ಬೇಕಂತೆ ಹಾಗೆ ಹೇಳ್ತಾ ಇದ್ದಾರೆ. ಇಲ್ಲ, ನೀನು ಒಂದು 2 ದಿವಸ ಹೋಗಿ ನೋಡು, ನಿನಗೆ ಆಗದಿದ್ರಲ್ಲ ನಾನು ಅಲ್ಲಿಗೆ ಹೋಗುದು, ನಾನೇನಾದರೂ ಮಾತಾಡಿ ಬೇಡ ಅಂತ ಹೇಳ್ತೇನೆ. ಅವರು ಸುಮ್ಮನೆ ಹೇಳಿದ್ದು, ಯಾಕಂತ ಹೇಳಿದರೆ ಹೋದ ಮೇಲೆ ಇವನು ಹೋಗ್ತಾನೆ ಅಂತೇಳಿ ಅವರಿಗೆ ಕನ್ಫರ್ಮ್ ಇತ್ತು. ಹಾಗೆ ಫಸ್ಟ್ ದಿವಸ ಹೋದಾಗಲೇ ಖುಷಿ ಆಯಿತು. ಅಲ್ಲಿ ಒಂದು ವಾತಾವರಣ, ಅವರ ಒಂದು ಆ ಟ್ರೈನಿಂಗ್, ಒಂದು ಟೆಕ್ನಿಕಲ್ ಆಗಿ ಕೊಡುವಂತಹ ಒಂದು ಟ್ರೈನಿಂಗ್, ಇದು ನಿಜವಾಗಿ ನಾನು ಹೇಳಬೇಕಾದ್ರೆ ಉದ್ಯಮ ನಡೆಸುವವರಿಗೆ ಅಲ್ಲಿಯ ಒಂದು ಟ್ರೈನಿಂಗ್ ಬಹಳ ಒಂದು ಉಪಯುಕ್ತವಾದಂಥದ್ದು. ಯಾಕಂತ ಹೇಳಿದರೆ ಅಲ್ಲಿ ಪ್ರತಿಯೊಂದು ಕ್ಲಾಸಸ್ ಆಗಿರ್ಬೋದು, ಒಂದು ದಿವಸದಲ್ಲಿ ಒಂದು 4-5 ಕ್ಲಾಸ್ ಇರ್ತದೆ. ಜೇಮ್ಸ್ ಸರ್ ಆಗಲಿ, ಮತ್ತೊಬ್ಬರು ಅನುಸೂಯ ಮೇಡಮ್ ಅಂತ ಹೇಳಿದರು. ಹಾಗೆ ತುಂಬ ಜನ ಇದ್ದರು ಟ್ರೈನರ್ ಆಗಿ. ನಮ್ಮ ಕೆಲವೊಂದು ಕಾಲೇಜ್ ಲೆಕ್ಚರ್ಸ್ ಇದ್ದರು, ನನಗೆ ಕಲಿಸಿದವರು ಇದ್ದರು, ಜಯಕುಮಾರ್ ಸರ್ ಇದ್ದರು. ಹಾಗೆ ಕೆಲವೊಂದು ಮಂದಿ. ಆದರೂ ಎಲ್ಲರದ್ದು ಕೂಡ ಒಂದು ಸ್ವ ಇಚ್ಛೆಯಿಂದ ಅವರೊಂದು ದುಡಿಯುವಂಥದ್ದು ಅಲ್ಲಿ ಹಣಕ್ಕೋಸ್ಕರ ಅಲ್ಲ, ಒಬ್ಬರ ಒಂದು ವ್ಯಕ್ತಿತ್ವವನ್ನು ಬದಲಾಯಿಸಲಿಕ್ಕೆ ಅಂತ ಹೇಳಿ ಅವರು ಅವರ ಸ್ವಂತ ಪರಿಶ್ರಮ ಹಾಕಿ ಅವರು ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಅಲ್ಲಿ ಟೋಟಲ್ ಆಗಿ ಕೊಡುವಂಥ ಟ್ರೈನಿಂಗಲ್ಲಿ ಯಾವುದು ನಾನು ನೋಡಿದ ಹಾಗೆ ಅನ್ಸಕ್ಸಸ್ಫುಲ್ ಅಂತೇಳಿ ಇಲ್ಲ, ಎಲ್ಲ ಸಕ್ಸಸ್ಫುಲ್ಲೇ. ನನಗೆ ತುಂಬ ಪ್ರಯೋಜನ ಆಗಿದೆ. ನನ್ನ ಬಿಸ್ನೆಸ್ಸಲ್ಲಿ ನಾನು ಒಂದು ನೆಗ್ಲೆಕ್ಟ್ ಇತ್ತು ನನ್ನ ಹತ್ರ ತುಂಬ, ಯಾವುದೆಲ್ಲ ವಿಚಾರದಲ್ಲಿ ಅಲ್ಲಿ ನಮಗೆ ಕೆಲವೊಂದು ನಾವು ಎಫರ್ಟ್ ಹಾಕುವಂಥದ್ದು, ಮತ್ತು ಒಂದು ಬಿಸ್ನೆಸ್ ಅನ್ನೊಂದು ನಾವು ಹತ್ತಿರದಲ್ಲಿ ನೋಡುವಂಥದ್ದು, ದೂರದಲ್ಲಿ ನೋಡುವಂಥದ್ದು, ಬಿಸ್ನೆಸ್ಸನ್ನು ಎಲ್ಲ ಒಂದು ಆಳವನ್ನು ಅದನ್ನೆಲ್ಲ ಅಲ್ಲಿ ಹೇಳಿಕೊಟ್ರು. ಸ್ಟಾರ್ಟಿಂಗ್ ನಾನು ಹೋಗಬೇಕಾದ್ರೆ ಇಲ್ಲಿ ಬಿಸ್ನೆಸ್ ಬಗ್ಗೆ ಏನು ಹೇಳಿಕೊಡ್ತಾರೆ ಅಂತ ಹೇಳಿ ನನ್ನ ತಲೆಯಲ್ಲಿ ಆಗ್ತದೆ. ಯಾಕಂದ್ರೆ ನೀವು ನಾನಿದೇ ವ್ಯವಹಾರದಲ್ಲಿ ಇದ್ದೇನೆ, ಹೌದು, ನಾನೊಂದು 4-5 ವರ್ಷ ಆಗಿತ್ತು. ಇಲ್ಲಿ ನಮ್ಮ ಬಿಸ್ನೆಸ್ಸಿಗೆ ಈಗ ನಂದು ಪ್ಲೈವುಡ್ ಮತ್ತು ಗ್ಲಾಸ್ ಹಾರ್ಡ್ವೇರ್ ಬಿಸ್ನೆಸ್, ಈ ಫರ್ನಿಚರ್ ಬಗ್ಗೆ ಎಲ್ಲ ಇಲ್ಲಿ ಅಂತ ಹೇಳಿಕೊಡ್ಲಿಕ್ಕೆ ಬೇರೆ ಬೇರೆ ಉದ್ಯಮದವರಿದ್ದರು ನನ್ನ ಜೊತೆಯಲ್ಲಿ. ಹೀಗೆ ಎಲ್ಲರನ್ನು ಕೂತ್ಕೊಳಿಸಿ ಇವರು ಏನು ಪಾಠ ಮಾಡ್ತಾರೆ ಅಂತ ಹೇಳಿ ನನಗೆ ಆಗ್ತಾಯಿತ್ತು. ಆದರೆ ಅಲ್ಲಿ ಹೋದ ಮೇಲೆ ನಮ್ಮ ಇದೇ ಚೇಂಜ್ ಆಯಿತು. ಮತ್ತು 10 ದಿವಸ ಆದ ಮೇಲೆ ನಿಜವಾಗಿ ಇನ್ನೂ ಒಂದು 10 ದಿವಸ ಇದ್ದರೆ ಆಗ್ಬೋದು ಅಂತ ಹೇಳಿ ಮನಸ್ಸಲ್ಲಿ ಬರ್ತಾಯಿತ್ತು. ನಮ್ಮ ಒಂದು ಎಲ್ಲ ಅಲ್ಲಿಯ ಒಂದು ನಮ್ಮ ಫ್ರೆಂಡ್ಶಿಪ್ಪು, ಮತ್ತು ಅವರ ಒಂದು ನಮ್ಮ ಜೊತೆಯಲ್ಲಿ ಇನ್ವಾಲ್ವ್ಮೆಂಟ್, ಮತ್ತು ಅಲ್ಲಿಯ ಒಂದು ಟ್ರೈನಿಂಗಲ್ಲಿ ಕೊಡುವಂಥ ಒಂದೊಂದು ನಮಗೆ ಪಾಯಿಂಟ್ಸ್, ಅದೆಲ್ಲ ಒಳ್ಳೆ ಉಪಯುಕ್ತವಾದದ್ದು. ತುಂಬ ಖುಷಿಯಾಯಿತು. ಯಾಕಂತ ಹೇಳಿದ್ರೆ ರೂಟ್ ಸೆಟ್ ನಿಜವಾಗಿ ಇಂಥ ಸಂಸ್ಥೆಗಳು ನಮ್ಮ ಉಜಿರೆಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ನೀವು 10 ದಿನಗಳ ಕಾಲ ಉದ್ಯಮಕ್ಕೆ ಸಂಬಂಧಪಟ್ಟು ಮತ್ತು ಮುಖ್ಯವಾಗಿ ನಿಮ್ಮ ಉದ್ಯಮಕ್ಕೆ ಸಂಬಂಧಪಟ್ಟು ಏನೆಲ್ಲ ಕಲ್ತ್ರಿ? ನಿಮಗೆ ಅಲ್ಲಿ ಹೊಸತನ ಏನು ಕಂಡಿತು? ನಾನು ಬಿಸ್ನೆಸ್ ಒಂದು 5 ವರ್ಷ ಮಾಡಿದರೂ ಕೂಡ ನನ್ನ ಒಂದು ಬಿಸ್ನೆಸ್ಸಲ್ಲಿ ಒಂದು ಸ್ಥಿರತೆ ಇರಲಿಲ್ಲ. ಯಾಕಂತ ಹೇಳಿದರೆ ಒಂದು ಸಲ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡೋದು, ಮತ್ತೊಂದು ಸಲ ಸ್ವಲ್ಪ ಏನೂ ಇಲ್ಲದ ಹಾಗೆ ಆಗೋದು, ಹೀಗೆಲ್ಲ ಒಂದು ಏರುಪೇರು ಇತ್ತು ಬಿಸ್ನೆಸ್ಸಲ್ಲಿ, ಸ್ಥಿರತೆ ಇರಲಿಲ್ಲ. ಆದರೆ ಅಲ್ಲಿ ಹೋದ ಮೇಲೆ ನಮ್ಮ ಸ್ಟಾಫನ್ನು ಯಾವ ರೀತಿ ಒಂದು ಮೇಂಟೈನ್ ಮಾಡಬೇಕು, ನಮ್ಮ ಅಕೌಂಟ್ಸನ್ನು ಯಾವ ರೀತಿ ನಾವು ನೋಡಬೇಕು, ಇನ್ವೆಸ್ಟ್ಮೆಂಟ್ ಯಾವ ರೀತಿ ಹಾಕಬೇಕು. ನಾವು ಒಂದೊಂದು ಸಲ ನಾವು ಏನಂತ ಹೇಳಿದರೆ ಸ್ವಲ್ಪ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೇವೆ, ಅದರಲ್ಲಿ ನಮಗೆ ಬೇಕಾದಷ್ಟು ಬರೋದಿಲ್ಲ. ಒಂದು ಬಿಸ್ನೆಸ್ನ ಬಗ್ಗೆ ಯಾವ ರೀತಿ ಗಮನ ಇಡಬೇಕು, ಸಂಪೂರ್ಣವಾದ ಒಂದು ಬಿಸ್ನೆಸ್ಗೆ ಬೇಕಾದಂತಹ ಸಂಪೂರ್ಣವಾದ ಎಲ್ಲ ವಿಷಯಗಳನ್ನು ಅಲ್ಲಿ ನಾನು ತಿಳ್ಕೊಂಡೆ. ಇದರಲ್ಲಿ ನಾವು ಮಾಡಿದ್ದು ಬಿಸ್ನೆಸ್ ಅದು ಬೇರೆ ಒಂದಿತ್ತು. ಇಲ್ಲಿ ತಿಳ್ಕೊಂಡ ಮೇಲೆ ಆ ಬಿಸ್ನೆಸ್ನ ಒಂದು ರೂಪವೇ ಚೇಂಜ್ ಆಗಿದೆ ಅಂತ ಹೇಳಿದರೆ ನಮಗೂ ಒಂದು ಅದರ ಬಗ್ಗೆ ನಾಲೆಜ್ ಸಿಕ್ತು ತುಂಬ. ಸ್ಟಾರ್ಟಿಂಗ್ 2 ದಿವಸ 3 ದಿವಸ ಹೋದ ಮೇಲೆ ನನಗೆ ಅನ್ನಿಸ್ತು, ಇನ್ನು ನಾನು ಇಲ್ಲಿ ನಿಂತರೆ ನನ್ನ ಬಿಸ್ನೆಸ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡ್ಬೋದು ಅಂತೇಳಿ. ಹಾಗಾಗಿ ನಾನು ಅಲ್ಲಿ 10 ದಿವಸದ ಕ್ಲಾಸನ್ನು ಕರೆಕ್ಟ್ ಕ್ಲಿಯರ್ ಆಗಿ ಜೊತೆಯಲ್ಲಿ ನಾವು ಒಂದು ಮನೆಯವರಾಗಿ ಅಲ್ಲಿ 10 ದಿವಸ ಕಳೆದು ದೇವರ ದಯದಿಂದ ಆ ಬಿಸ್ನೆಸ್ಸಲ್ಲಿ ಕೂಡ ನನಗೆ ಒಂದು ಇಷ್ಟರ ಮಟ್ಟಿಗೆ ಸಕ್ಸಸ್ ಸಿಕ್ಕಿದೆ. ಅದಕ್ಕೆ ಒಂದು ಅವರ ರೂಟ್ ಸೆಟ್ ಕಡೆಯಿಂದ ಕೂಡ ನನಗೆ ಒಂದು ಕೊಡುಗೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮಿರ್ಷಾದ್ ಅವರೇ, ತುಂಬ ಹಿಂದಲ್ಲ, ಕೇವಲ 40 ವರ್ಷಗಳ ಹಿಂದೆ 30 ವರ್ಷಗಳ ಹಿಂದೆ ಒಂದು ಮನೆ ಅಂದರೆ ಇಬ್ಬರಿಗೆ ಕೆಲಸ, ಬಡಗಿಯವರು ಮತ್ತು ಮೇಸ್ತ್ರಿವರು. ಹೌದು, ಗಾರೆ ಕೆಲಸ ಮತ್ತೆ ಮರದ ಕೆಲಸ ಇಷ್ಟೇ. ಆದರೆ ಇವತ್ತು ಒಂದು ಮರದ ಕೆಲಸದಲ್ಲಿಯೇ 15-20 ತರಹದ ಮರದ ಕೆಲಸದವರು ಇದ್ದಾರೆ. ಆ ರೀತಿಯಲ್ಲಿ ಅದು ಬೆಳವಣಿಗೆ ಕಂಡಿದೆ. ಬರೀ ಫ್ಲೋರಿಂಗಿಗೆ 16 ತರಹದ್ದು ಇದೆ. ಮೊದಲು ಏನಂತ ಹೇಳಿದರೆ ಒಂದು ಮನೆ ಅಂತ ಹೇಳಿದರೆ ಕನ್ಸ್ಟ್ರಕ್ಷನ್ ಮಾಡೋದು, ಅದಕ್ಕೆ ಸ್ಲ್ಯಾಬ್ ಹಾಕಿ ಸಾರಣೆ ಮಾಡಿ ಪ್ಲಾಸ್ಟಿಂಗ್ ಮಾಡಿ ಟೈಲ್ಸ್ ಹಾಕಿ ಕೂತ್ಕೊಳ್ಳೋದು, ಅದು ಮೊದಲಿನ ಕಾಲ. ಈಗ ಹಾಗೆ ಅಲ್ಲ. ಈಗ ಮನೆ ಒಂದು ಹೌಸ್ ವಾರ್ಮಿಂಗ್ ಅಂತ ಹೇಳಿದರೆ ಅಲ್ಲಿ ಜನರು ಬಂದು ನೋಡೋದಂತ ಹೇಳಿದರೆ ಅಲ್ಲಿ ಇರುವ ಫರ್ನಿಚರ್ಸ್ ಯಾವ ರೀತಿ ಫರ್ನಿಚರ್ಸ್ ಮಾಡಿದ್ದಾರೆ, ಏನು ಹೊಸ್ತು ಮಾಡಿದ್ದಾರೆ, ಅದರಲ್ಲಿ ಏನಾದರೂ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಏನಾದರೂ ಇದೆಯಾ ಅಂತೇಳಿ ಎಲ್ಲರೂ ಈಗ ಬಂದು ನೋಡೋದು. ಮನೆ ಯಾರು ನೋಡೋದಿಲ್ಲ. ಮನೆಯಲ್ಲಿ ಬಂದು ಅಡಿಗೆ ರೂಮ್ ಹೇಗಿದೆ, ಬೆಡ್ರೂಮ್ ಹೇಗಿದೆ, ಮಕ್ಕಳ ಬೆಡ್ರೂಮ್ ಹೇಗಿದೆ, ಮತ್ತು ಪ್ರೇಯರ್ ಹಾಲ್ ಹೇಗಿದೆ, ಫಾಲ್ ಸೀಲಿಂಗ್ ಯಾವ ರೀತಿ ಮಾಡಿದ್ದಾರೆ,
ಟಿವಿನಿಟಿ ಯಾವ ರೀತಿ ಇಂಥದ್ದು ಬಂದು ಎಲ್ಲರೂ ಜನರು ಬಂದು ಈಗ ನೋಡೋದು ಅದಕ್ಕೆ. ಅದು ಕೂಡ ಹಾಗೆ ಈಗ 1 ವರ್ಷದಿಂದ 1 ವರ್ಷಕ್ಕೆ ಚೇಂಜ್ ಆಗ್ತಾ ಇರ್ತದೆ, ಹೊಸ ಹೊಸ ಪ್ಯಾಟರ್ನ್ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಕೂಡ ಹಾಗೆ ನಮ್ಮ ಬಿಸ್ನೆಸ್ಸಲ್ಲಿ ನಾವು ಕೂಡ ನಿಂತಲ್ಲಿ ನಿಂತರೆ ಆಗೋದಿಲ್ಲ. ಯಾಕಂದರೆ ನಾವು ಅಪ್ಡೇಟ್ ಆಗ್ತಾ ಇರಬೇಕು. ಯಾವ ರೀತಿ ಅಪ್ಡೇಟ್ ಆಗ್ತದೆ ನಾವು ಕೂಡ ಅಪ್ಡೇಟ್ ಆಗ್ತಾ ಇರಬೇಕು. ಹೊಸ್ತೇನು ಬರ್ತದೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು, ಅದರ ಬಗ್ಗೆ ನಾಲೆಜ್ ತಗೊಳ್ತಾ ಇರಬೇಕು. ಇದು ಕೂಡ ರೂಟ್ ಸೆಟ್ಟಲ್ಲಿ ನಮಗೆ ಹೇಳಿಕೊಟ್ಟಂಥ ಒಂದು ವಿಷಯ. ಅಂದರೆ ಹೊಸ್ತು ಬರಬೇಕಾದ್ರೆ ನಾವು ಅದರ ಬಗ್ಗೆ ಮುಂಚೆ ಏನು ಬರ್ತದೆ ಅದನ್ನು ನಾವು ತಿಳ್ಕೊಳ್ಬೇಕಂತ ಹೇಳಿ. ಅದು ಕೂಡ ಹಾಗೆ ಬಿಸ್ನೆಸ್ಸಲ್ಲಿ ಯಾರು ಕೂಡ ಹಾಗೆ. ನಾವು ಹಳೆ ಟೈಪಲ್ಲಿ ಬಿಸ್ನೆಸ್ ಮಾಡಿದರೆ ಈಗಿನ ಕಾಲದಲ್ಲಿ ಅದು ಅಷ್ಟು ಸಕ್ಸಸ್ ಆಗಲಿಕ್ಕಿಲ್ಲ. ಮತ್ತು ನಮ್ಮ ನಸೀಬು ಈಗಿನ ಕಾಲದಲ್ಲಿ ಏನಂತ ಹೇಳಿದರೆ ಎಲ್ಲ ಜನರಿಗೂ ಹೊಸತನ್ನು ನಾವು ಪರಿಚಯಿಸ್ತಾ ಇರಬೇಕು ಮತ್ತು ಹೊಸತನ್ನು ಏನಾದರೂ ನಾವು ಕೊಡಬೇಕು. ನಾವೀಗ ಒಂದು ಮನೆಯ ಕೆಲಸ ತಗೊಂಡ್ರೆ ಆ ಮನೆಯಲ್ಲಿ ನಮ್ಮದು ಇನ್ನೊಂದು ಕೆಲಸ ಅದರ ಜೊತೆ ಸಿಗಬೇಕಂತ ಹೇಳಿದರೆ ಆ ಮನೆಯಲ್ಲಿ ಏನಾದರೂ ಒಂದು ನಾವು ಕಾನ್ಸೆಪ್ಟ್ ಕೊಟ್ಟಿರಬೇಕು. ನೋಡಬೇಕಾದ್ರೆ ಏನಾದರೂ ಹೊಸ್ತು ಇರಬೇಕು. ಹಾಗೆ ನಮಗೆ ಈಗ ಕೆಲಸ ಬರ್ತಾ ಇರೋದು ಹಾಗೆ ನಮ್ಮ ಬಿಸ್ನೆಸ್ಸಲ್ಲಿ ಕೂಡ ಹಾಗೆ. ನಾವೀಗ ತುಂಬ ಮನೆ ಮಾಡಿದೆ. ಒಂದು ಕಡಿಮೆ ಅಂತ ಹೇಳಿದರೆ ನಾನೊಂದು 500-600 ಮೇಲೆ ಮನೆ ಮಾಡಿದ್ದೇನೆ. ಈಗ ಫಸ್ಟಿಗೆ ನಾವು ಮಾಡ್ತಾ ಇದ್ದದ್ದು ಬೇರೆಯೇ ರೀತಿ ಇತ್ತು. ಈಗ ಅಪ್ಡೇಟ್ ಆಗಿ ಈಗ ಹೊಸ್ತನ್ನು ನಾವು ಕೊಡ್ತಾ ಇದ್ದೇವೆ ಜನರಿಗೆ. ನಮಗೆ ಸಾಧ್ಯವಾದಷ್ಟು ಇನ್ನೂ ಹೊಸ್ತು ಇದೆ, ನಮಗಿಂತ ಆಚೆದಿದೆ. ಆದರೂ ನಾವು ಅದನ್ನು ಕೊಡಲಿಕ್ಕೆ ಟ್ರೈ ಮಾಡಿ. ಯಾಕಂತ ಹೇಳಿದರೆ ನಮಗೂ ಅಂಥದ್ದೇ ಒಂದು ಪಾರ್ಟಿ ಸಿಗಬೇಕು, ಕ್ಲೈಂಟು ಸಿಗಬೇಕು. ಹಾಗೆ ಅಂಥ ಕ್ಲೈಂಟು ಸಿಗಬೇಕು, ಅಂಥ ಮನೆ ಸಿಗಬೇಕು. ಹಾಗೆ ಪರವಾಗಿಲ್ಲ, ನಮ್ಮ ಮಟ್ಟಿಗೆ ನಾವು ಒಳ್ಳೆ ಪ್ರಯತ್ನ ಮಾಡಿ ಕೊಡ್ತಾ ಇದ್ದೇವೆ. ನಮ್ಮ ಕಸ್ಟಮರ್ಸ್ ಕೂಡ ಹಾಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದ್ದಾರೆ. ಈಗ ಬಿಸ್ನೆಸ್ ಅಂತ ಹೇಳಿದರೆ ಅದೇ ರೀತಿ ಆಗಿದೆ ಸರ್. ಮಿರ್ಷಾದ್ ಅವರೇ, ನೀವು 3 ಕಡೆಯಿಂದ ಮ್ಯಾನೇಜ್ ಮಾಡಬೇಕು. ಒಂದು ಅನುಕ್ಷಣವು ಹೊಸ್ತು ಕೇಳುವಂತಹ ಕಸ್ಟಮರ್ಸ್, ಹೌದು. ಇನ್ನೊಂದು ಕಡೆಯಿಂದ ಅನುಕ್ಷಣವು ನಮ್ಮಿಂದ ಇಷ್ಟು ಹೊಸ್ತು ಉಂಟು ನೋಡಿ ಅಂತ ಸಪ್ಲೈ ಮಾಡುವಂತಹ ಡೀಲರ್ಸ್, ಕಂಪನಿಯವರು. ಇನ್ನೊಂದು ಕಡೆಯಿಂದ ನೀವು ಇದನ್ನೆಲ್ಲ ಮಾಡಿಸ್ಬೇಕು. ನಿಮ್ಮ ಕಾರ್ಪೆಂಟರ್ಸ್ ಇರ್ಬೋದು, ಗ್ಲಾಸ್ ಕಟ್ಟಿಂಗ್ ಮಾಡೋರು ಇರ್ಬೋದು, ಅವ್ರ ಥರ ಎಲ್ಲ ಮಾಡಿಸ್ಬೇಕು. ಹೀಗೆ ನೀವು 3 ಕಡೆಯಿಂದ ಜನರನ್ನು ಸಂಭಾಳಿಸಬೇಕು. ಇದು ಎಷ್ಟು ಕಷ್ಟದ ಕೆಲಸ, ಎಷ್ಟು ಸುಲಭದ ಕೆಲಸ? ಇಲ್ಲ ಸರ್, ಬಿಸ್ನೆಸ್ಸಲ್ಲಿ ನಾವು ಕಷ್ಟ ಅಂತೇಳಿ ಕೂತ್ಕೊಂಡ್ರೆ ನಮ್ಮಿಂದ ಯಾವುದು ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ನಮಗೆ ಒಂದು ಬಿಸ್ನೆಸ್ ಅಂತ ಹೇಳಿದರೆ ಮುಖ್ಯವಾಗಿ ನಮಗೆ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇದ್ದರೆ ಮಾತ್ರ ಬಿಸ್ನೆಸ್. ನೀವು ಹೇಳಿದಾಗೆ ಇದು ತುಂಬ ದೊಡ್ಡ ಟಾಸ್ಕೆ. ಯಾಕಂತ ಹೇಳಿದರೆ ಪರ್ಚೇಸ್ ಮಾಡುವಂಥದ್ದು, ಅದನ್ನು ನಾವು ತಿಳ್ಕೊಳ್ಳುವಂಥದ್ದು, ಅದನ್ನು ಜನರಿಗೆ ನಾವು ಎಕ್ಸಿಸ್ಟಿಂಗ್ ಮಾಡುವಂಥದ್ದು, ಇದು 3 ಕೂಡ ಒಳ್ಳೆ ಟಾಸ್ಕೆ. ಆದರೆ ಏನಂತ ಹೇಳಿದರೆ ಇದೊಂದು ಫೀಲ್ಡ್, ಈ ಫೀಲ್ಡ್ ಅಂತ ಹೇಳಿದರೆ ಸ್ವಲ್ಪ ಒಂದು ಇಂಟ್ರೆಸ್ಟಿಂಗ್ ಫೀಲ್ಡ್. ಯಾಕಂತ ಹೇಳಿದರೆ ಹೊಸ್ತನ್ನು ನಾವು ಪರಿಚಯಿಸ್ತಾ ಹೊಸ್ತನ್ನು ಟ್ರಯಲ್ ಮಾಡ್ತಾ ಇರೋದು ನಮಗೂ ಒಂದು ಖುಷಿ ಇರ್ತದೆ. ಏನಾದರೂ ಒಂದು ಹೊಸ್ತನ್ನು ಮಾಡಿದಾಗ ಯಾವ ರೀತಿ ಬಂತು, ಯಾವ ರೀತಿ ಆಯಿತು, ಅದಕ್ಕೆ ನಾವು ಬೇಕಾದಂಥ ಕೆಲವೊಂದು ಅದರ ಎಕ್ವಿಪ್ಮೆಂಟ್ಸ್ ಆಗಲಿ, ಅದಕ್ಕೆ ಸಂಬಂಧಪಟ್ಟಂಥ ಮೆಟೀರಿಯಲ್ಸ್ ಆಗಲಿ, ನಾವು ಅದನ್ನು ಕೂಡ ಆಗಿ ಹುಡುಕ್ತಾ ಎಲ್ಲಿ ಸಿಗ್ತದೆ, ಇದೆಲ್ಲ ಒಂದು ಇಂಟ್ರೆಸ್ಟಿಂಗ್. ನಾವು ಅದನ್ನು ಕಷ್ಟ ಅಂತೇಳಿ ತಿಳ್ಕೊಂಡ್ರೆ ನಮ್ಮ ಬಿಸ್ನೆಸ್ಸನ್ನು ನಾವು ಅಲ್ಲಿಗೆ ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ಇದು ಕಷ್ಟ ಏನಿಲ್ಲ ಸರ್, ಇದೆಲ್ಲ ಒಂದು ಪ್ರಯತ್ನ. ಬಿಸ್ನೆಸ್ ಅಂತ ಹೇಳಿದರೆ ನಿಂತ ನೀರೆಲ್ಲ ಹರಿತಾ ಇರಬೇಕು. ಹಾಗೆ ಇದ್ದರೆ ಮಾತ್ರ ಅದು ಸಕ್ಸಸ್ ಆಗ್ತಾ ಹೋಗ್ತದೆ ಮುಂದಕ್ಕೆ. ಇಲ್ಲದಿದ್ದರೆ 1 ವರ್ಷ ಸಕ್ಸಸ್ ಆಗ್ಬೋದು, ಮತ್ತು ಮುಂದಿನ ವರ್ಷಕ್ಕೆ ನಾವು ಅಲ್ಲಿಗೆ ಸ್ವಲ್ಪ ನಮ್ಮದು ಕಡಿಮೆ ಆಗ್ಬೋದು. ಮತ್ತೊಬ್ಬರು ಯಾರಾದರೂ ಬರ್ಬೋದು. ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಬರ್ತಾ ಇರ್ತಾರೆ. ಕಾಂಪಿಟೇಷನ್ ಇದೆ ಅಂತೇಳಿ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಬಿಸ್ನೆಸ್ ಅಂತ ಅವರಿಗೆ ಬಿಸ್ನೆಸ್. ಆದರೂ ನಾವು ನಮ್ಮ ಮಟ್ಟಿಗೆ ನಾವು ಕಾಂಪಿಟೇಷನ್ ಮಾಡ್ತಾ ಹೋಗಬೇಕು. ಯಾಕಂತ ಹೇಳಿದ್ರೆ ಕಾಂಪಿಟೇಷನ್ ಅಂತ ಹೇಳಿ ಅಲ್ಲ, ನಮ್ಮ ಪ್ರೆಸೆಂಟೇಷನ್, ನಮ್ಮದು ಒಂದು ಕಸ್ಟಮರ್ ಹತ್ರ ಮಾತಾಡುವಂಥ ರೀತಿ ಆಗ್ಬೋದು, ನಮ್ಮ ಡಿಸಿಪ್ಲಿನ್ ಆಗ್ಬೋದು, ನಾವು ಕೊಡುವಂತಹ ಒಂದು ಕಂಟೆಂಟ್ ಆಗ್ಬೋದು, ಮತ್ತು ಒಂದು ವರ್ಕ್ ಕೂಡ ಆಗಿ ಅದರ ಒಂದು ನೀಟ್ನೆಸ್ ಆಗಲಿ, ನಮ್ಮ ಅದರಲ್ಲೆಲ್ಲ ನಾವು ಒಂದು ಕಸ್ಟಮರ್ಗೆ ಅಟ್ರಾಕ್ಟ್ ಆಗಬೇಕು. ಕೆಲವರು ಇದ್ದಾರೆ, ಈಗಿನ ಕಾಲದಲ್ಲಿ ಕೂಡ ಇದ್ದಾರೆ. ಒಂದು ಕಸ್ಟಮರ್ ಬಂದರೆ ಅದು ಏನೋ ಒಂದು ಅವನ ನೆಗ್ಲೆಕ್ಟ್ ಮಾಡಿದ ಹಾಗೆ, ನನಗೆ ಒಂದು ಹಣ ಕೊಟ್ಟು ಹೋಗ್ಲಿಕ್ಕೆ ಬಂದ ಹಾಗೆ ಆ ರೀತಿ. ಹಾಗೆ ಅಲ್ಲ, ನಮಗೆ ಅವರು ಬಂದರೆ ಬಿಸ್ನೆಸ್ ಯಾವುದೇ ಎಷ್ಟೇ ದೊಡ್ಡ ಉದ್ಯಮ ಇರಲಿ, ಸಣ್ಣದಿರಲಿ, ಅದಕ್ಕೊಂದು ಕಸ್ಟಮರ್ ಇದ್ದರೆ ಮಾತ್ರ ಆ ಬಿಸ್ನೆಸ್ ನಡೆಯೋದು. ನಾವು ಆ ಕಸ್ಟಮರನ್ನು ಒಳ್ಳೆಯ ರೀತಿಯಲ್ಲಿ, ನಮಗೆ ಕೂಡ ಹಾಗೆ ಅವರೊಂದು ಸಹಾಯ ಮಾಡ್ತಾರೆ, ನಾವು ಕೂಡ ಅವರಿಗೆ ಒಂದು ಆ ರೀತಿಯ ಒಂದು ಸಂಬಂಧ ಬೆಳೆಸಬೇಕು. ಕಸ್ಟಮರ್ ಅಂತ ಹೇಳಿದರೆ ನಾವು ಯಾವತ್ತು ಅವರಿಗೆ ಕೊಡುವಂಥ ರೆಸ್ಪೆಕ್ಟ್ ಇರಲಿ, ಅವರಿಗೆ ಕೊಡುವಂಥ ಐಟಮ್ ಇರಲಿ, ನಾವು ಕೂಡ ಹಾಗೆ. ಒಂದು ಬಿಸ್ನೆಸ್ಸಲ್ಲಿ ಪ್ರಾಂಪ್ಟ್ನೆಸ್ ಕೂಡ ಮುಖ್ಯ. ನಾವು ಒಂದು ಸಲ ಬಿಸ್ನೆಸ್ ಮಾಡಿ ಸಂತೆ ಬಿಸ್ನೆಸ್ ಥರ ಮಾಡಿದರೆ ಆಗೋದಿಲ್ಲ. ನಾವು ಕೊಟ್ಟಂಥ ಒಂದು ಐಟಮಲ್ಲಿ ನಮಗೆ ಕೂಡ ಒಂದು ವಿಶ್ವಾಸ ಇರಬೇಕು, ಆ ರೀತಿ ಇದೆ ಅಂತೇಳಿ. ಇಂಥದ್ದಿದ್ರೆ ಮಾತ್ರ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಸರ್. ಮಿರ್ಷಾದ್ ಅವರೇ, 3 ಥರದ ಒತ್ತಡಗಳನ್ನು ಹೇಳಿದೆ ನಾನು. ಜೊತೆಗೆ ಇನ್ನೊಂದು ಒತ್ತಡ ಏನಂತ ಹೇಳಿದ್ರೆ, ನೀವು ಒಂದು ಮನೆಯ ಕೆಲಸವೋ ಆಫೀಸ್ ಕೆಲಸವೋ ಮಾಡುವಾಗ ನೀವು ಒಂದು ಫೀಲ್ಡಲ್ಲಿ ಕೊನೆಗೆ ಎಂಟ್ರಿ ಆಗೋದು ನೀವು. ಹೌದು. ಇನ್ನೇನು ಮನೆ ಒಕ್ಕಲಿಗೋ ಅಂಗಡಿ ಒಕ್ಕಲಿಗೋ 4-6 ದಿನ ಇರುವಾಗ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಬರ್ತದೆ. ನಿಮಗೆ ಕೊನೆ ಕ್ಷಣಕ್ಕೆ ಮೇಸ್ತ್ರಿಗಳು ಬಿಟ್ಟು ಕೊಡ್ತಾರೆ. ಏನು ಮಾಡಬೇಕು? ಆಗ ನೀವು ಒಂದು ಕಡೆಯಿಂದ ಗಾರೆ ಕೆಲಸ ಇತ್ಯಾದಿಯವ್ರನ್ನ ಮ್ಯಾನೇಜ್ ಮಾಡಬೇಕು. ಕಾರ್ಪೆಂಟರ್ಸು, ಇಲೆಕ್ಟ್ರಿಕಲ್ ವರ್ಕ್ ಮಾಡುವವರು, ಒಂದು ಕಡೆ ಮನೆ ಓನರ್ ಬಂದು ಸಮಯ ಇಲ್ಲ ಅಂತ ಒತ್ತಡ ಹಾಕ್ತಾರೆ. ಇವೆಲ್ಲದರ ಮಧ್ಯೆ ನಿಮಗೆ ಕೋಪ ಬರಲಿಕ್ಕಿಲ್ಲ.
ಖಂಡಿತ. ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಿ ಇದನ್ನ? ಇದು ಎಲ್ಲ ಫರ್ನಿಶಿಂಗ್ ಮಾಡೋರು ಎದುರಿಸಲೇಬೇಕಾದಂತಹ ಒತ್ತಡ ಇದು. ಕರೆಕ್ಟ್. ಅತ್ಯಂತ ದೊಡ್ಡ ಒತ್ತಡ. ಯಾಕಂದ್ರೆ ಡೆಡ್ ಲೈನ್ ನಿಮಗೆ ಮಾತ್ರ, ಮತ್ತೆ ಯಾರಿಗಿಲ್ಲ ಡೆಡ್ ಲೈನ್. ನಿಮಗೆ ಡೆಡ್ ಲೈನ್ ಬಂದು ಕೂತಿರ್ತದೆ. ಏನು ಮಾಡ್ತೀರಿ? ನಿಮ್ಮ ಈ ಕ್ವಶನ್ ಇದು ನಿಜವಾಗಿ ಒಳ್ಳೆ ಒಳ್ಳೆಯ ಕ್ವಶನ್ ಕೇಳಿದಿರಿ. ಯಾಕಂತ ಹೇಳಿದ್ರೆ ಇದು ನಮ್ಮ ಫೀಲ್ಡಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುವಂಥ ಒಂದು ಸಂದಿಗ್ಧತೆ, ಒಂದು ಪರಿಸ್ಥಿತಿ ಕೆಲವೊಂದು ಕಡೆ ಹೀಗೆ ಆಗ್ತದೆ. ಯಾಕಂತ ಹೇಳಿದ್ರೆ ನಾನೀಗ ಸ್ಪೆಷಲ್ ಆಗಿ ಒಂದು ಕೆಲಸವನ್ನು ತಗೊಳ್ಬೇಕಾದ್ರೆ ನೋಡಿ ತಗೊಳ್ಳೋದು, ನಮಗೆ ಆ ಟೈಮ್ಗೆ ಮಾಡಿ ಕೊಡ್ಬೋದು ಅಂತೇಳಿ. ಮತ್ತೆ ಏನಾಗ್ತದೆ ಅಂತ ಹೇಳಿದರೆ, ಕೆಲವರು ನಮ್ಮ ಮೊದಲು ಮಾಡಿಸಿದಂಥವ್ರು, ನಮ್ಮ ಕಸ್ಟಮರ್, ಹಳೆ ಕಸ್ಟಮರ್ ಇರ್ತಾರೆ, ಓಲ್ಡ್ ಕಸ್ಟಮರ್ಸ್, ಮತ್ತು ಕೆಲವೊಂದು ನಮಗೆ ಬೇಕಾದಂಥವ್ರು ಇರ್ತಾರೆ. ಹಾಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವರು ಹೇಳ್ತಾರೆ ನೀನು ಏನಾದರೂ ಮಾಡಿ ಮುಗಿಸ್ಕೊಡ್ಬೇಕಂತೇಳಿ. ಅಂಥ ಸಂದರ್ಭದಲ್ಲಿ ನಾವು ಡೇ ನೈಟ್ ಮಾಡಿ ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ಕೆಲಸವನ್ನು ರಾತ್ರಿ ಕೆಲವೊಂದು ಸಲ 3 ದಿವಸ ಎಲ್ಲ ನಿದ್ರೆ ಮಾಡದೆ ಕೆಲಸ ಮಾಡಿದವರು ಇದ್ದಾರೆ ನಮ್ಮ ಜೊತೆಯಲ್ಲಿ. ಅವರು ಕೂಡ ಹಾಗೆ ನಮಗೆ, ಯಾಕಂತ ಹೇಳಿದರೆ ನಮ್ಮ ಸ್ಟಾಫು ಕೂಡ ಹಾಗೆ ನಮಗೆ ಮುಖ್ಯ. ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ, ನಾವು ಅವರಿಗೆ ಸಂಬಳ ಕೊಡ್ತೇವೆ ಅಂತ ಹೇಳುವ ಮನೋಭಾವನೆ ನಮ್ಮ ಹತ್ರ ಇರಬಾರ್ದು. ಯಾಕಂತ ಹೇಳಿದರೆ ಅವರು ಕೂಡ ನಮಗೆ ಒಂದು ಸಪೋರ್ಟ್ ಮಾಡಿದ್ರೇ ನಮ್ಮ ಬಿಸ್ನೆಸ್ ಸಕ್ಸಸ್ ಆಗೋದು. ನಾವು ಕೂಡ ಅದೇ ಮೆಂಟಾಲಿಟಿಯಲ್ಲಿ ಅವರನ್ನು ಕೂಡ ಟ್ರೀಟ್ ಅವರು ಕೂಡ ನಮಗಾಗಿ ಒಂದು 2-3 ದಿವಸ ನಿದ್ರೆ ಬಿಟ್ಟು ಡೇ ನೈಟ್ ಕೆಲಸ ಮಾಡಿ ಆದಷ್ಟು ಮುಗಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ. ನಾವು ಕೂಡ ಹಾಗೆ. ಅಂಥ ದೊಡ್ಡ ಕೆಲಸ ಇದ್ದರೆ ನಾವು ಸ್ವಲ್ಪ ಜನ ಜಾಸ್ತಿ ಆಗ್ತೇವೆ, ಮತ್ತು ಅದರಲ್ಲಿ ತುಂಬ ಲಾಸಸ್ ಬರ್ತದೆ ನಮಗೆ ಲೇಬರ್ಸ್ ಇದೆಯಲ್ಲ. ಈಗ ಒಂದು 2 ಜನ ಮಾಡುವ ಲೇಬರನ್ನು ನಾವು 10 ಜನ ಲೇಬರ್ ಮಾಡಿ ಹಾಕ್ತೇವೆ. ಆಗ 10 ಜನರಿಗೆ ಅಲ್ಲಿ ಕೆಲಸ ಆಗೋದಿಲ್ಲ. ಆ ಒಂದು ಅರ್ಧ ದಿವಸದ ಕೆಲಸ ಆಗುತ್ತೆ. ಯಾಕಂತ ಹೇಳಿದರೆ ಅಲ್ಲಿ ಇವನು ಮಾಡೋದು ಅವನು ಮಾಡೋದು ಒಂದು ಕೆಲಸವನ್ನು 2 ಜನ. ಯಾಕಂತ ಹೇಳಿ ನಮಗೆ ಕೂಡ ಪ್ರೆಷರ್ ಮೇಲೆ ನಾವು ಜನ ಹಾಕಿ ಒಂದು ಸಲ ಮುಗೀಲಿ ಅಂತೇಳಿ. ಆದರೆ ಅದರಲ್ಲಿ ಲಾಸ್ ಕೂಡ ಇದೆ. ಆದರೂ ಆದಷ್ಟು ಸಾಧ್ಯವಾದ ಮಟ್ಟಿಗೆ ಅದನ್ನು ನಾವು ಫೇಸ್ ಮಾಡಿ ಏನಾದರೂ ಒಂದು ಒಳ್ಳೆಯ ರೂಪದಲ್ಲಿ ಮುಗಿಸ್ಲಿಕ್ಕೆ, ಆದರೂ ಸ್ವಲ್ಪ ಸಣ್ಣ ಪುಟ್ಟ ಉಳಿದ್ರೆ ಮತ್ತು ಅವರ ಹೌಸ್ ವಾರ್ಮಿಂಗ ಅಲ್ಲದ್ರೆ ಓಪನಿಂಗ ಇದ್ದರೆ ಅದನ್ನು ಕಳೆದ ಮೇಲೆ ನಾವು ಮಾಡಿಕೊಡುವಂಥದ್ದು. ಆದಷ್ಟು ನೀವು ಹೇಳಿದ ಈ ಸಂದರ್ಭ ತುಂಬ ಸಲ ನಾನು ಇದನ್ನು ಎದುರಿಸಿದ್ದೇನೆ. ತುಂಬ ಮನೆಯಲ್ಲಿ ಹೀಗೆ ನಮಗೆ ಸಿಗುವಂಥದ್ದು ಲಾಸ್ಟಿಗೆ ಕೊನೆಯ ಕ್ಷಣ ಅವರು ಡೇಟ್ ಇಟ್ಟಿರ್ತಾರೆ. ಮನೆ ಹೌಸ್ ವಾರ್ಮಿಂಗಿಗೆ ಡೇಟ್ ಇಟ್ಟ ಮೇಲೆ ನಮ್ಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಆ ಡೇಟಲ್ಲಿ ಮುಗಿಸಲೇಬೇಕು. ಹಾಗೆ ಇಂಥ ಪರಿಸ್ಥಿತಿ ತುಂಬ ಫೇಸ್ ಮಾಡಿದ್ದೇನೆ. ಆದರೂ ಎಲ್ಲಿಯೂ ನಾವು ಫೈಲ್ ಆಗಲಿಲ್ಲ. ಇಷ್ಟರ ಮಟ್ಟಿಗೆ ಸಾಧ್ಯವಾದಷ್ಟು ಎಲ್ರಿಗೂ ಒಳ್ಳೆಯ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದೇನೆ. ಬೇಡಪ್ಪ ಉದ್ಯೋಗವೇ ಬೇಡ ಅನ್ನುವಂತಹ ಕ್ಷಣ ಬರ್ತದ? ಹೌದು, ಅದು ತುಂಬ ಸಲ ಬರ್ತದೆ. ಆದರೆ ಅಂತ ಹೇಳಿದರೆ ಅದು 4-5 ನಾವು ಕಡೆ ಕೆಲಸ ತಗೊಂಡಿರ್ತೇವೆ. ಅಂತ ಸಂದರ್ಭದಲ್ಲಿ ಅಲ್ಲಿಂದ ಫೋನು ಇಲ್ಲಿಂದ ಫೋನು, ಕೆಲಸದವರು ಏನಾದರೂ ಒಂದು ಕೈ ಕೊಡುವಂಥದ್ದು, ಅವರಿಗೆ ಜ್ವರವ ಅಂಥದ್ದು ಏನಾದರೂ ಇರ್ತದೆ ಸಮಸ್ಯೆ. ಹಾಗೆಲ್ಲ ಹಿಂಸೆ 4 ಕಡೆಯಿಂದ ಫೋನ್ ಬರಬೇಕಾದ್ರೆ ಅದು 1 ದಿವಸ 2 ಮಟ್ಟಿಗೆ ನಮ್ಮ ಮನಸ್ಸಲ್ಲಿ ಇರ್ತದೆ, ಮತ್ತು ಹಾಗೆ ಫ್ಲೋ ಆಗಿ ಹೋಗ್ತದೆ. ಕೆಲವೊಮ್ಮೆ ನಿಮ್ಮ ಕೆಲಸದಲ್ಲಿ ಕೊನೆ ಹೊತ್ತಲ್ಲಿ ಕೆಲವು ಡ್ಯಾಮೇಜಸ್ ಆಗ್ತದೆ. ಮುಖ್ಯವಾಗಿ ಇಲ್ಲ ಅಂತ ಹೇಳಿದರೆ ಪೇಂಟಿಂಗ್ನವರು ಮತ್ತು ಎಲೆಕ್ಟ್ರಿಕಲ್ ವರ್ಕಿನವರು, ಅಲ್ಲಿ ನಿಮ್ಮ ನಡುವೆ ಸ್ವಲ್ಪ ಹೊಂದಾಣಿಕೆ ಹೆಚ್ಚು ಕಡಿಮೆ ಆದರೆ ಎಲ್ಲೊಂದು ಜಾಸ್ತಿ ಕತ್ತರಿಸಿ ಹೋಗೋದು, ಎಲ್ಲೊಂದು ಜಾಸ್ತಿ ತೂತಾಗಿ ಹೋಗೋದು, ಇದೆಲ್ಲ ಆಗ್ತದೆ. ನೀವು ಮೊದಲೇ ತುಂಬ ಮಾತಾಡ್ಕೊಳ್ಬೇಕಾಗ್ತದೆ. ಅವ್ರ ಜೊತೆಗೆ ಹೇಗೆ ಸಮನ್ವಯ ಸಾಧಿಸ್ತೀರಿ ನೀವು? ಇಲ್ಲ, ನಾವು ಇವಾಗ ಒಂದು ಮನೆಯಲ್ಲಿ ಅಂತೇಳಿ ನಾವು ಈಗ ಎಕ್ಸಾಂಪಲ್, ಅಲ್ಲಿ ಎಲೆಕ್ಟ್ರಿಕಲ್ ವರ್ಕ್ ಅವರು ಇರ್ತಾರೆ ಮತ್ತು ಪೈಂಟ್ ವರ್ಕ್ ಅವರು ಇರ್ತಾರೆ. ನಾವು ಹೋಗಬೇಕಂತ ಸಂದರ್ಭದಲ್ಲಿ ಕೆಲವೊಂದು ಸಲ ಕೆಲವೊಂದು ಫ್ಲೋರಿಂಗ್ ಕೆಲಸದವರು ಕೂಡ ಇರ್ತಾರೆ. ನಾವು ಒಂದು ಮನೆಗೆ ನಾವು ಇವಾಗ ಕೆಲವರು ಬೇರೆ ಬೇರೆ ಟೈಪಲ್ಲಿ ಜನರು ಇರ್ತಾರೆ. ನಾನು ಇವಾಗ ಅಂಥ ಸಂದರ್ಭದಲ್ಲಿ ಎಲ್ಲರನ್ನು ಅವರ ಹತ್ರ ಕೂಡ ನಾವು ದೊಡ್ಡ ಕೆಲಸ ಮಾಡಿಸಿದವರು, ನಾವು ದೊಡ್ಡ ಜನರು ಅಂತೇಳಿ, ನಮ್ಮ ಇಂಟೀರಿಯರ್ ಅಂತೇಳಿ, ಇಲ್ಲಾಂದರೆ ನಾವು ಏನೋ ಒಂದು ಆ ಮೆಂಟಾಲಿಟಿಯನ್ನು ಬಿಟ್ಟು ನಾವೊಂದು ಇನ್ವಾಲ್ವ್ಮೆಂಟ್ ಆಗ್ತೇವೆ ಅವರ ಜೊತೆಯಲ್ಲಿ. ಹಾಗೆ ಅವ್ರ ಹತ್ರ ಮಾತಾಡಿಸಿದಾಗ ಅವರು ಖುಷಿಯಲ್ಲಿ, ನಮಗೂ ಅವ್ರಿಗೂ ಒಂದು ಕಾಂಬಿನೇಷನಲ್ಲಿ ಕೆಲಸ ಹೋದರೆ ಕ್ಲಿಯರ್ ಆಗ್ತದೆ. ಮತ್ತು ಕೆಲವೊಂದು ಡ್ಯಾಮೇಜಸ್ ಬರ್ತದೆ. ನಾವು ಫಿನಿಶಿಂಗ್ ಮಾಡಬೇಕಾದ್ರೆ ಎಲ್ಲೆಲ್ಲ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ, ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದನ್ನೆಲ್ಲ ಚೇಂಜಸ್ ಮಾಡಿ ಅದನ್ನೊಂದು ತೆಗೆದು ಹೊಸತನ್ನು ಹಾಕುವಂಥದ್ದು, ಇಲ್ಲದಿದ್ದರೆ ಅಲ್ಲಿಂದ ಸರಿ ಮಾಡುವಂಥದ್ದು ಇದ್ದರೆ ಸರಿ ಮಾಡುವಂಥದ್ದು. ಇದು ಕೆಲಸದಲ್ಲಿ ಸರ್ವಸಾಮಾನ್ಯ ಇರ್ತದೆ. ಅದನ್ನು ನಾವು ಈಗ ಪೈಂಟ್ ಅವ್ರಿಗೆ ನಮ್ಮಿಂದಾಗಿ ಅವರಿಗೆ ಸ್ವಲ್ಪ ತೊಂದರೆ ಆಗ್ತದೆ, ಇಲ್ಲ ಅವರಿಂದಾಗಿ ನಮಗೆ ತೊಂದರೆ ಆಗ್ತದೆ, ನಾವು ಅದನ್ನು ಅಂಡರ್ಸ್ಟ್ಯಾಂಡಿಂಗಲ್ಲಿ ಸುಧಾರಿಸ್ಕೊಂಡು ಹೋಗೋದು. ಮತ್ತೆ ಇಲ್ಲದಿದ್ದರೆ ಯಾರಿಗೂ ಆಗೋದಿಲ್ಲ. ನಾವು ಸಮಸ್ಯೆ ಹೇಳ್ತಾ ಹೋದರೆ ನಮಗೆ ಈ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆ ಇದ್ದದ್ದೇ, ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಬೇಕಾದಂಥ ಮಾರ್ಗವನ್ನು ನಾವು ಅಲ್ಲಿ ಏನು ಅದಕ್ಕೆ ಸೊಲ್ಯೂಷನ್ ಉಂಟು ಅದನ್ನು ನಾವು ಕಂಡುಹಿಡಬೇಕು. ಈ ಫರ್ನಿಷಿಂಗ್, ಮನೆಯನ್ನು ಅಲಂಕಾರ ಮಾಡುವಂತಹ ಇಂತಹ ಕೆಲಸಗಳು, ಈ ಗ್ಲಾಸ್, ಪ್ಲೈವುಡ್, ಸನ್ಮೈಕ್ ಇತ್ಯಾದಿಗಳನ್ನು ಮಾಡುವಂತಹ ಉದ್ಯೋಗ, ಇದನ್ನು 2-3 ದೃಷ್ಟಿಯಿಂದ ನೋಡ್ಬೋದು. ಒಂದು, ಸಿಕ್ಕಾಪಟ್ಟೆ ಹಣ ಇರ್ತದೆ, ಅವರು ಖರ್ಚು ಮಾಡ್ತಾರೆ, ಮನೆ ಚಂದ ಕಾಣಬೇಕು. ಆದರೆ ಹೆಚ್ಚೇನು ಹಣ ಇಲ್ಲದೆ ಇವೆಲ್ಲ ಅನಿವಾರ್ಯವಾಗಿ ನಾವು ಖರ್ಚು ಮಾಡಲೇಬೇಕಾಗಿ ಬಂದು ಇದರಿಂದ ತುಂಬ ಕಷ್ಟಪಡುವ ಮನೆ ಓನರ್ ಕೂಡ ಇರ್ತಾರೆ. ಹೌದು, ಅನಿವಾರ್ಯ ಆಗಿಬಿಡ್ತದೆ. ಯಾಕಂದರೆ ಈಗ ಸಮಾಜದಲ್ಲಿ ನಾವು ನೋಡೋದು ಅದನ್ನೇ. ಕರೆಕ್ಟ್. ಒಂದು ಕಡೆ ಒಂದು ಮನೋಭಾವ ಇದೆ, ಇವೆಲ್ಲವೂ ಅನಗತ್ಯವಾದ ಖರ್ಚುಗಳು ಅಂತ ಹೇಳಿ. ಇಂಥ ಹೊತ್ತಲ್ಲಿ ನಿಮ್ಮ ಮೇಲೆ ತುಂಬ ಒತ್ತಡ ಇರ್ಬೋದು. ಏನಂತ ಹೇಳಿದರೆ ಮನೆ ಓನರ್ ಹೇಳ್ತಾರೆ, ಹೆಚ್ಚು ಖರ್ಚು ಮಾಡೋದು ಬೇಡ, ಆದಷ್ಟು ಕಡಿಮೆ ಕತ್ತರಿಸಿ, ಹೆಚ್ಚು ವೇಸ್ಟೇಜ್ ಇರಬಾರ್ದು,
ಆದರೆ ನೀವು ನಿಮ್ಮ ಕೆಲಸ ಹೊಂದ್ಕೊಂಡಿರ್ತೀರಿ, ಅದು ಯಾವ ರೀತಿ ಆಗಬೇಕು ಅದೇ ರೀತಿಲಿ ಆಗಬೇಕು. ಓನರಿಗೆ ಕಡಿಮೆ ಖರ್ಚಿದು ಧ್ಯಾನ ಮಾತ್ರ ಇರ್ತದೆ, ನಿಮಗೆ ಕೆಲಸ ಆಗಬೇಕು. ಇದ್ರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ, ಮನಸ್ತಾಪ ಇದೆಲ್ಲ ಬರ್ಬೋದು. ಇದು ಮಾಮೂಲಿ, ಎಲ್ಲ ಕಡೆ ಇದೆ. ನಾವೀಗ ಕೆಲಸ ತುಂಬ ಕಸ್ಟಮರನ್ನು ನೋಡಿರ್ತೇವೆ, ತುಂಬ ಮನೆ ಕೆಲಸ ಮಾಡಿರ್ತೇವೆ. ಆದರೆ ಅವರಿಗೆ ಅವರು ಮಾಡುವಂಥದ್ದು ದೊಡ್ಡ ಒಂದು ಅವರ ಸಾಧನೆ. ಯಾಕಂದರೆ ಒಂದು ಮನೆ ಕಟ್ಟುದಂತ ಹೇಳಿದರೆ ಅದೊಂದು ದೊಡ್ಡ ಸಾಧನೆ. ಯಾಕಂತ ಹೇಳಿದರೆ ಪಾಪ ಅವರು ಕಷ್ಟಪಟ್ಟು ಏನೆಲ್ಲ ಒಂದು ಅವರ ಕಷ್ಟದಲ್ಲಿ ಮಾಡಿ ಒಂದು ಮನೆ ಬೇಕಂತ ಹೇಳಿ ಆಸೆಯಲ್ಲಿ ಮಾಡ್ತಾರೆ. ಚೆಂದ ಆಗಬೇಕು, ಅವರಿಗೆ ಒಂದು ಖುಷಿ ಆಗಬೇಕು ಆ ಮನೆಯಲ್ಲಿ. ಅಂಥ ಸಂದರ್ಭದಲ್ಲಿ ಅವರಲ್ಲಿ ಏನಂತ ಹೇಳಿದರೆ ನಾವು ಖರ್ಚು ಮಾಡುವಂಥದ್ದು ಏನೋ ಒಂದು ವೇಸ್ಟ್ ಆಗ್ತದ ಅಂತ ಹೇಳುವ ಒಂದು ಮನೋಭಾವನೆ ಅವರಲ್ಲಿ ಬರ್ತದೆ. ಅದು ಅವ್ರು ತಿಳ್ಕೊಂಡ ಮಟ್ಟಿಗೆ. ಆದರೆ ನಮಗೆ ಗೊತ್ತಿರ್ತದೆ ಈ ಕಸ್ಟಮರನ್ನು ಯಾವ ರೀತಿ ನಾವು ಮಾತಾಡಬೇಕಂತ ಹೇಳಿ. ಯಾಕಂತ ಹೇಳಿದ್ರೆ ನಾವು ಅಲ್ಲಿ ದುಡುಕಿದ್ರೆ ಆಗೋದಿಲ್ಲ. ನಾವು ಕೂಡ ಅವರಿಗೆ ಒಂದು ಅರ್ಥ ಮಾಡಿ ಕೊಡುವಂಥ ಕೆಲಸವನ್ನು ಮಾಡಬೇಕು. ಕೆಲವರು ಅರ್ಥ ಆಗ್ತಾರೆ, ಕೆಲವರಿಗೆ ಅರ್ಥ ಆಗದಿದ್ದರೆ ಮತ್ತೆ ಆದರೆ ಅರ್ಥ ಆಗ್ತದೆ, ಆ ಕೆಲಸ ಆದ ಮೇಲೆ ಅರ್ಥ ಆಗ್ತದೆ. ಮತ್ತು ಮೈನ್ ಈ ಫೀಲ್ಡಲ್ಲಿ ಹಣ ಇದ್ದವರು ಇರ್ತಾರೆ, ಹಣ ಇಲ್ಲದವರು ಇರ್ತಾರೆ. ಯಾಕಂತ ಹೇಳಿದರೆ ಈ ಒಂದು ಸಮಾಜದಲ್ಲಿ ಎಲ್ಲರೂ ಇದ್ದಾರೆ, ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ. ಹಾಗೆ ಆ ಒಂದು ಮಟ್ಟಿಗೆ ನಾವು ಈಗ ಒಂದು ಶ್ರೀಮಂತರ ಮನೆಯಲ್ಲಿ ಅವ್ರಿಗೂ ಅಂಥದ್ದೇ ಒಂದು ಪ್ಲ್ಯಾನ್ಸ್ ಇರ್ತದೆ ಅವ್ರ ಹತ್ರ. ನಾವು ಅದಕ್ಕೆ ತಕ್ಕ ನಾವು ನಮ್ಮ ಫರ್ನಿಷಿಂಗ್ ಕೆಲಸವನ್ನು ನಾವು ಮಾಡುವಂಥದ್ದು. ಹಾಗೆ ಮಧ್ಯಮ ವರ್ಗದವರಿಗೆ ಕೆಲವರಿಗೆ ಅದರಲ್ಲಿ ಕೂಡ ಸ್ವಲ್ಪ ಅವನಿಗೆ ಕೂಡ ಹೈ ಎಂಡಲ್ಲಿ ಬೇಕು ಕೆಲಸ ಎಲ್ಲ. ಆದರೆ ಅವನ ಹತ್ರ ಈ ಹಣದ ಸಮಸ್ಯೆ ಅವನಿಗೆ ಗೊತ್ತಾಗೋದಿಲ್ಲ, ಆ ಟೈಮಲ್ಲಿ ಗೊತ್ತಾಗೋದಿಲ್ಲ. ಅವನಿಗೆ ಗೊತ್ತಾಗುವಂಥದ್ದು ಕೊನೆಗೆ ಈ ಕೆಲಸ ಎಲ್ಲ ಮುಗಿದ ಮೇಲೆ ಮನೆ ಒಕ್ಕಲಾಗಬೇಕಾದ್ರೆ ಅವನ ಈ ಸಾಲ ಇಷ್ಟು ಇದೆ ಅಂತೇಳಿ ಅವನಿಗೆ ಆಗ ಗೊತ್ತಾಗ್ತದೆ. ಅಂತ ಅವರು ಸಿಕ್ಕಾಕೊಳ್ತಾರೆ, ಮನೆ ಕಟ್ಟಿ ದೊಡ್ಡ ಒಂದು ಟೆನ್ಷನಿಗೆ ಗುರಿ ಆಗ್ತಾರೆ. ಆದಷ್ಟು ನಾನು ಹೇಳೋದೇನಂತ ಹೇಳಿದರೆ, ಯಾರು ನಿಮ್ಮ ಒಂದು ಏನುಂಟು ನಿಮ್ಮ ಹತ್ರ ಒಂದು ಮನೆ ಕಟ್ಟುವಂಥದ್ದು ಯಾವ ರೀತಿ ಬಜೆಟನ್ನು ಲೆಕ್ಕ ಹಾಕಿದಿರಿ, ಆ ಬಜೆಟಿಗೆ ತಕ್ಕವೇ ನೀವು ಮಾಡಿ. ಎಲ್ಲೋ ನಾವು ಅಲ್ಲಿ ನೋಡಿದ್ದೇವೆ ಇಲ್ಲಿ ನೋಡಿದ್ದೇವೆ ಅಂತೇಳಿ ನಮ್ಮ ಬಜೆಟನ್ನು ಮೀರಿ, ಇಲ್ಲದಿದ್ದರೆ ಕೆಲಸ ಸ್ವಲ್ಪ ಸ್ಲೋ ಮಾಡಿಸಿ, ಪರವಾಗಿಲ್ಲ. 1 ವರ್ಷದಲ್ಲಿ ಆಗುವಂಥದ್ದು 1.5 ವರ್ಷದಲ್ಲಿ ಮಾಡಿಸಿ, ಇಲ್ಲಾಂದರೆ ಸ್ವಲ್ಪ ಟೈಮ್ ತಗೊಂಡು 2 ವರ್ಷ ಬೇಕಾದ್ರೆ ಮಾಡಿಸಿ. ನಿಮಗೆ ಚಂದವೇ ಬೇಕು ಅಂತ ಹೇಳಿ ಹಾಗೆ ಒಂದು ಮನಸ್ಸಲ್ಲಿದ್ದರೆ ಸ್ವಲ್ಪ ಆದರೂ ನೀವು ಒತ್ತಡದಲ್ಲಿ ಮಾಡಿಸಿ ಮತ್ತೆ ಈ ಸಾಲವನ್ನು ಟೆನ್ಷನ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅದು ಒಂದು ದೊಡ್ಡ ಸಮಸ್ಯೆಗೆ ಕಾರಣವಾಗ್ತದೆ. ಹಾಗಾಗಿ ನಿಮ್ಮ ಬಜೆಟಿಗೆ ಅನುಸರಿಸಿ. ಈಗ ಕೆಲವೊಂದು ಸೈಟಲ್ಲಿ ನಮಗೆ ಕೂಡ ಹಾಗೆ ಪೇಮೆಂಟ್ ತುಂಬ ಇಶ್ಯೂ ಆಗ್ತದೆ, ಕೆಲಸ ಎಲ್ಲ ಆಗ್ತದೆ. ಕೆಲಸ ಆದ ಮೇಲೆ ಏನಂತ ಅವರಿಗೆ ಫೈನಲ್ ಆಗಿ ಗೊತ್ತಾಗೋದು, ನಮಗೆ ಇಷ್ಟು ಎಲ್ಲ ಹಾಗೆ ಇಷ್ಟ ಆಯ್ತು ಅಂತ. ನಾವು ಕೊಟೇಶನ್ ಕೊಟ್ಟಿರ್ತೇವೆ, ಅದು ಅವ್ರು ನೋಡಿರ್ತಾರೆ. ನಮಗೆ ಹಾಗೆ ಬೇಕಂತೇಳಿ ಅವ್ರದ್ದು ಏನಾದರೂ ಮಾಡಿ ಕೊಡ್ಬೋದು ಅಂತೇಳಿ ಅವ್ರ ಹತ್ರ ಇರ್ತದೆ, ನಾನು ಏನಾದರೂ ಮಾಡಿ ಅವರಿಗೆ ಕೊಡ್ಬೋದು ಅಂತೇಳಿ. ಆದರೆ ಕಡೆಗೆ ಏನಾಗ್ತದೆ ಅಂತ ಹೇಳಿದರೆ ಎಲ್ಲ ಕೆಲಸ ಅವನು ಬೇರೆ ಕೆಲಸವನ್ನು ಲೆಕ್ಕ ಹಾಕಿರೋದಿಲ್ಲ. ಅಲ್ಲಿ ಲೈಟಿಂಗ್ಸ್ ಕೆಲಸ ಆಗಿರ್ಬೋದು, ಮತ್ತು ಇದ್ರ ಎಲೆಕ್ಟ್ರಿಕಲ್ ವರ್ಕ್ ಇದು ತುಂಬ ಐಟಮ್ಸ್ ಆಗ್ಬೋದು, ಮತ್ತು ಇದು ಸ್ಯಾನಿಟರಿದಾಗ್ಬೋದು, ಪ್ಲಂಬಿಂಗ್ ಕೆಲಸದಾಗ್ಬೋದು. ಇದೆಲ್ಲ ಫೈನಲ್ ಅವರಿಗೆ ಅದನ್ನೆಲ್ಲ ಕರೆಕ್ಟ್ ಆಗೋದಕ್ಕೆಲ್ಲ ಅವರು ಬಜೆಟ್ ಲೆಕ್ಕ ಹಾಕಿರೋದಿಲ್ಲ. ಕಡೆಗೆ ಏನಾಗ್ತದೆ ಅಂತ ಹೇಳಿದರೆ ಅವ್ರದ್ದು ಕೆಲಸ ಆದರೂ ಅವ್ರದ್ದಾದ್ರೂ ಸಣ್ಣ ಅಮೌಂಟ್, ನಮ್ಮದು ಸ್ವಲ್ಪ ಅವರು ಒಳ್ಳೆ ಕೆಲಸ ಮಾಡಿದ್ರೆ ಸ್ವಲ್ಪ ದೊಡ್ಡ ಬಜೆಟ್ ಬರ್ತದೆ. ಆಗ ಅಲ್ಲಿ ಏನಾಗ್ತದೆ ಅಂತೇಳಿ ಈ ರೀತಿ ಸಮಸ್ಯೆಗೆ ಕಾರಣ ಆಗ್ತದೆ. ನಾವು ಸಫರ್, ಅವರು ಸಫರ್. ಅದರಿಂದಾಗಿ ಇಂಥ ಒಂದು ಅವಕಾಶ ಕೊಡಬಾರ್ದು ಅಂತೇಳಿ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮುಂದೆ ಮನೆಯ ಈ ಫರ್ನಿಷಿಂಗ್ ಕೆಲಸಗಳು ಅಲ್ಲಿ ಪ್ಲೈವುಡ್ ಇರ್ಬೋದು, ಬ್ರಾಸ್ ಮತ್ತು ಮೆಟಲ್ ಐಟಮ್ ತುಂಬ ಇರ್ತದೆ. ಹೌದು. ಮತ್ತು ಬೇರೆ ಥರದ ವಸ್ತುಗಳು, ಗಮ್ಗಳಿರ್ತವೆ, ಇಂತಹ ನೂರಾರು ವಸ್ತುಗಳು ಅದರಲ್ಲಿ ಇನ್ವಾಲ್ವ್, ಗ್ಲಾಸ್ಗಳು ತುಂಬ ನೂರಾರು ವಸ್ತುಗಳು ಇನ್ವಾಲ್ವ್ ಆಗಿರ್ತವೆ. ಇದಕ್ಕೋಸ್ಕರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ನೂರಾರು ಏಜೆನ್ಸಿಗಳಿದ್ದಾವೆ. ಇವ್ರನ್ನೆಲ್ಲ ಸಂಭಾಳಿಸಬೇಕು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಒಳ್ಳೆಯ ಕ್ವಾಲಿಟಿ ವಸ್ತು ಯಾವುದು ಅಂತ ನಿಮಗೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡೋದು ತುಂಬ ಕಷ್ಟ ಆಗ್ಬೋದು ನಿಮಗೆ. ದೇಶದಲ್ಲಿ ನೂರಾರು ಸಾವಿರಾರು ಕಂಪ್ನಿಗಳಿದ್ದಾವೆ, ನೀವು ಬೇಕು ಅವರಿಗೆ ನಿಮ್ಮ ಹತ್ರ ಬರ್ತಾರೆ. ಆದರೆ ನಿಮಗೆ ಕಸ್ಟಮರ್ಸ್ ಮುಖ್ಯ. ನಾಳೆ ದಿನ ಆತ ನಿಮ್ಮನ್ನು ಬೈಕೊಳ್ಬಾರ್ದು. ಈ ಹೊತ್ತಲ್ಲಿ ಈ ವಸ್ತುಗಳ ಕ್ವಾಲಿಟಿಯನ್ನು ನೋಡೋದು ಮತ್ತು ನಿಮ್ಮ ಕಂಪನಿಗಳನ್ನ ನಂಬೋದು, ಇದ್ರ ಬಗ್ಗೆ ನೀವು ಯಾವ ಪ್ರಿಕಾಷನ್ ತಗೊಳ್ತೀರಿ? ಇಲ್ಲ, ನೀವು ಹೇಳಿದಾಗೆ ಸರ್, ಫಸ್ಟಿಗೆ ಈ ಬಿಸ್ನೆಸ್ ಅಂತ ಹೇಳಿದರೆ ಒಂದು ಚೈನ್ ಸಿಸ್ಟಮ್ ಇದು. ನಮಗೆ ಈಗ ಐಟಮ್ ಸಪ್ಲೈ ಮಾಡೋರು ಇರ್ಬೋದು, ಮತ್ತು ನಾವು ತಗೊಳ್ಳೋರಾಗಿರ್ಬೋದು, ನಾವು ಕೊಡುವವರಾಗಿರ್ಬೋದು. ಇದೊಂದು ಚೈನ್ ಸಿಸ್ಟಮ್. ಅವರು ನಮಗೆ ಕೊಟ್ಟರೆ, ಈಗ ಕೊಡುವವರು ನಮಗೆ ಕೊಟ್ಟರೆ ನಮಗೆ ಅದರಲ್ಲಿ 10 ರೂಪಾಯಿ ನಮಗೆ ಸಿಗ್ತದೆ. ನಾವು ಇನ್ನೊಬ್ಬರಿಗೆ ಕೊಟ್ಟಾಗ ನಮಗೂ ಅದರಲ್ಲಿ 10 ರೂಪಾಯಿ ಸಿಗ್ತದೆ, ಅವರಿಗೆ 10 ರೂಪಾಯಿ. ಇದೊಂದು ಅವರು ನಮಗೆ ಹೆಲ್ಪ್ ಮಾಡ್ತಾರೆ. ಇದರಲ್ಲಿ ಏನಂತ ಹೇಳಿದರೆ, ಈಗ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಸಪ್ಲೈಯರ್ಸಿಗೆ ಸರಿಯಾಗಿ ಟ್ರೀಟ್ ಮಾಡೋದಿಲ್ಲ. ಕೆಲವೊಂದು ತುಂಬ ಕಡೆ ನೋಡಿದ್ದೇನೆ. ಆದರೆ ನಮ್ಮ ಮಟ್ಟಿಗೆ ನಾನು ನನ್ನ ಬಗ್ಗೆ ಹೇಳೋದಂತ ಹೇಳಿಲ್ಲ, ಎಲ್ರಿಗೂ ನಾನು ಹೇಳೋದು, ನಾವು ಸಪ್ಲೈಯರ್ಸ್ ಆಗಲಿ ಅವರನ್ನು ಕೂಡ ಗೌರವದಿಂದ ಕಾಣಬೇಕು. ಅವರಿಗೆ ಕೊಡುವಂತಹ ನಾವು ಏನು ವ್ಯವಹಾರ ಮಾಡಿರ್ತೇವೆ ಅದನ್ನು ಕೊಡುವಂಥದ್ದು ನೀಟಾಗಿ ಕೊಡಬೇಕು. ಅದರಲ್ಲಿ ಹಾಗೆ ಆದರೆ ಮಾತ್ರ ನಮ್ಮ ಬಿಸ್ನೆಸ್ ಉಳಿತದೆ. ನಮ್ಮ ಮಾರ್ಕೆಟಲ್ಲಿ ನಮ್ಮ ಹೆಸರು ಹಾಲಾದರೆ ನಮ್ಮ ಬಿಸ್ನೆಸ್ ಅಲ್ಲಿಗೆ ಮುಗ್ದೋಯ್ತು. ಯಾಕಂದರೆ 1 ವರ್ಷ 2 ವರ್ಷ ಮತ್ತೆ ನಮಗೆ ಸಪ್ಲೈ ಮಾಡೋನು ಇರೋದಿಲ್ಲ. ನಮಗೆ ಒಂದು ಕ್ವಾಲಿಟಿ ಐಟಮ್ ಬೇಕು, ಅದು ಸಿಗುವಂಥದ್ದು ಕೆಲವೊಂದು ಮಂದಿ ಹತ್ರ ಸಿಗ್ತದೆ. ನಮ್ಮ ಹೆಸರು ಹಾಲಾದರೆ ಅಲ್ಲಿ ನಮಗೆ ಸಪ್ಲೈ ಮಾಡೋದಿಲ್ಲ.
ನಮ್ಮ ವ್ಯವಹಾರ ಚಂದ ಇದ್ದರೆ ನಮಗೆ 10 ಜನ ಅಲ್ಲ 100 ಜನ ಬಂದರೂ ಕೂಡ ನಮ್ಮ ಹಿಂದೆ ಇರ್ತಾರೆ, ನಾನು ಕೊಡ್ತೇನೆ ಅಂತೇಳಿ. ಈಗ ನಮ್ಮಲ್ಲಿ ತುಂಬ ಜನ ಇದ್ದಾರೆ, ನಾವು ಸಪ್ಲೈ ಮಾಡಿದ್ದೇವೆ. ಯಾಕಂತ ಹೇಳಿದರೆ ವ್ಯವಹಾರ ಅವ್ರ ಹತ್ರ ಒಳ್ಳೆ ವ್ಯವಹಾರ ಮಾಡಿದರೆ, ನಾವು ಅವರಿಗೆ ಮೋಸ ಮಾಡದೆ ನಮಗೆ ಏನು ಸಿಗ್ತದೆ ಸಿಗುವುದನ್ನು ಅವರಿಗೆ ಕೊಟ್ಟು ಹಂಚಿ ತಿನ್ನುವಂಥದ್ದು ಮಾಡಿದರೆ ಮಾತ್ರ ಮಾರ್ಕೆಟಲ್ಲಿ ಅವನು ಉಳಿತಾನೆ, ಅವರು ಕೊಟ್ಟವರು ಉಳಿತಾರೆ, ನಾವು ಒಂದು ಒಳ್ಳೆಯ ಒಂದು ಸಕ್ಸಸ್ ಆಗಲಿಕ್ಕೆ. ಮತ್ತು ನೀವು ಹೇಳಿದ ಹಾಗೆ ಕ್ವಾಲಿಟಿಯನ್ನು ಯಾವ ರೀತಿ ನೀವು ಕಂಡು ಹಿಡಿತೀರಿ ಅಂತ ನಮಗೆ ಅದರ ಬಗ್ಗೆ, ನಮ್ಮ ಫೀಲ್ಡ್ನ ಬಗ್ಗೆ ನಮಗೆ ಅನುಭವ ಇರ್ತದೆ. ಹಾಗೆ ಯಾವ ರೀತಿಯ ಒಂದು ಕ್ವಾಲಿಟಿ ಅಂತೇಳಿ ನಾವು ನಮ್ಮ ತಕ್ಕ ಮಟ್ಟಿಗೆ ನಾವು ಪ್ರೂವ್ ಮಾಡ್ತೀವಿ. ಕೆಲವೊಂದು ಕ್ವಾಲಿಟಿಯನ್ನು ಕೆಲವರಿಗೆ ಮಾತ್ರ ಯೂಸ್ ಮಾಡಲಿಕ್ಕೆ ಆಗೋದು, ಎಲ್ರಿಗೂ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಯೂಸ್ ಮಾಡುವಂಥದ್ದು ಅಲ್ಲಿ ಯಾವ ರೀತಿ ಕಸ್ಟಮರ್ ಸಿಗ್ತಾರೆ ಆ ರೀತಿ. ಆದರೂ ತುಂಬ ಕ್ವಾಲಿಟಿ ಹಾಲಾದನ್ನು ನಾವು ಯೂಸ್ ಮಾಡೋದೇ ಇಲ್ಲ. ಅಂತ ಹೇಳಿದರೆ ಅದು ನಮಗೆ ಒಂದು ದಿವಸ ಬಿಸ್ನೆಸ್. ನಾವು ಆದಷ್ಟು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದಷ್ಟು ಉದ್ಯಮದಲ್ಲಿ ಉಳಿಲಿಕ್ಕೆ ಸಾಧ್ಯ. ಆದಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಮಿರ್ಷಾದ್ ಅವರೇ, ನಾವು ಎಷ್ಟೇ ಇದನ್ನು ಮೇಂಟೈನ್ ಮಾಡಿದರೂ ಕೂಡ ಇವುಗಳೆಲ್ಲದರ ಆಯುಷ್ಯ 5 ರಿಂದ 6 ವರ್ಷ ಅಂತ ನಮ್ಮಂತಹ ಸಾಮಾನ್ಯ ಕಸ್ಟಮರ್ಸ್ ಮನಸ್ಸಲ್ಲಿ ಇರ್ತದೆ. ಇಷ್ಟೆಲ್ಲ ನಾವು ಅದ್ಭುತವಾಗಿ ಚಂದ ಕಾಣಲಿಕ್ಕೆ ಮಾಡ್ತೇವೆ, ಇದೆಲ್ಲ ಪ್ಲೈವುಡ್, ಗ್ಲಾಸು, ಇದೆಲ್ಲ 4 ದಿನದಲ್ಲಿ ಮಣ್ಣು ತಿಂದು ಹೋಗ್ತದೆ, ಸುರುಬಲು ಹಿಡಿದು ಹೋಗ್ತದೆ. 6 ವರ್ಷಕ್ಕೆ ನಾವು ಇದೆಲ್ಲ ಪುನಃ ಕಿತ್ತು ಬಿಸಾಡಿ ಬೇರೆ ಮಾಡಬೇಕಾಗ್ತದೆ. ಇದೆಲ್ಲ ಆಗೋಗೋ ಕೆಲಸ ಅಲ್ಲ ಅಂತ ಒಂದು ಮನೋಭಾವ ಇರ್ತದೆ. ಇನ್ನೊಂದು 4-5 ವರ್ಷಕ್ಕೂ ಸಣ್ಣ ಪುಟ್ಟ ರಿಪೇರಿ ಬಂದೇ ಬರ್ತದೆ. ಹೌದು, ಮೇಂಟೆನೆನ್ಸ್ ಇದ್ದದ್ದು. ಹೌದು, ಒಂದು ಸಾರಿ ಮಾಡಿ ಹೋದವರು ಮತ್ತೆ ರಿಪೇರಿಗೆ ಬರುವುದಿಲ್ಲ, ಅವ್ರನ್ನ ಹಿಡಿದು ಭಾರಿ ಕಷ್ಟ ಅಂತ. ಇದು ನಿಮಗೆಷ್ಟು ಕಷ್ಟ ಪುನಃ ಹೋಗುದು? ಇಲ್ಲ ಸರ್, ನಾವು ಇವಾಗ ನಮಗೆ ಸಾಧ್ಯವಾದಷ್ಟು ನಾವು ಮೇಂಟೆನೆನ್ಸ್ ಕೆಲಸ ಮಾಡಿದ್ದೇವೆ. ನೀವೊಂದು ಕಸ್ಟಮರಿಗೆ ಒಂದು ಸಲ ಮಾಡಿ ಹೋಗೋದು ದೊಡ್ಡ ವಿಷಯ ಅಲ್ಲ. ಒಂದು ಮನೆ ಆ ಟೈಮಲ್ಲಿ ನಿಮಗೆ ಜನ ನಿಮ್ಮ ಜೊತೆಯಲ್ಲಿ ಮಾಡಿ ಹೋಗಿ ಸರ್ವಿಸ್ ಕೊಡಬೇಕು ಮುಖ್ಯವಾಗಿ. ಈಗ ನಮ್ಮ ಫೀಲ್ಡಲ್ಲಿ, ಇಂಟೀರಿಯರ್ ಫೀಲ್ಡಲ್ಲಿ ಮೈನ್ ಸರ್ವಿಸ್. ಯಾಕಂತ ಹೇಳಿದರೆ ನಿಮ್ಮ ಕೆಲವೊಂದು ಹಳೆಯ ಕಸ್ಟಮರ್ ಹುಡ್ಕೊಂಡು ಬರ್ತಾರೆ. ಯಾಕಂತ ಹೇಳಿದರೆ ನಮ್ಮ ಸರ್ವಿಸಿನ ಮೇಲೆ ಏನಾದರೂ ಒಂದು ಸಣ್ಣ, ನಮ್ಮಲ್ಲಿ ಒಂದು ಪರ್ಮನೆಂಟ್ ಅದಕ್ಕೆ ಅಂತ ಹೇಳಿ 1-2 ಜನ ಸ್ಟಾಫ್ ಇದ್ದಾರೆ. ನಾವು ಅವ್ರ ಹತ್ರ ಏನಾದರೂ ಸಣ್ಣ ಪುಟ್ಟ ಇಂಥ ಮೇಂಟೆನೆನ್ಸ್ ಬರ್ತದೆ. ನೀವು ಹೇಳಿದ ಹಾಗೆ ಬಾಳಿಕೆ ಲೈಫು ಇದೆ, ನಾವು ಮೇಂಟೆನೆನ್ಸ್ ಮಾಡೋದ್ರ ಮೇಲೆ ಇರೋದು. ಯಾಕಂತ ಹೇಳಿದರೆ ಫರ್ನಿಚರ್ ಮಾಡಿದ ಮೇಲೆ ಅದನ್ನು ಕ್ಲೀನ್ ಮಾಡುವಂಥದ್ದು, ಅದನ್ನೊಂದು ಮೇಂಟೆನೆನ್ಸ್ ಮಾಡುವಂಥದ್ದು ನಾವು ಬಿಟ್ಟರೆ ಅದು ಉಳಿಯೋದಿಲ್ಲ. ಒಂದು ಮನೆ ಈಗ ಫರ್ನಿಚರ್ ಒಳ್ಳೆ ಮಾಡ್ತಾರೆ, ಒಂದು ಸಲ ಮನೆ ಹೌಸಿ ವಾರ್ಮಿಂಗ್ ಆಗ್ತದೆ, ಆದ ಮೇಲೆ ಅವರು ಗಲ್ಫಿಗೋ ಅಬ್ರಾಡಿಗೋ ಎಲ್ಲಾದರೂ ಹೋಗ್ತಾರೆ ಬಂದ್ ಮಾಡಿ. ಅಂಥದ್ದು ಮನೆಯಲ್ಲೆಲ್ಲ ಏನಂತ ಹೇಳಿದರೆ, ಒಂದು ಮನೆಯಲ್ಲಿ ಯಾರಾದ್ರು ವಾಸ ಇದ್ದರೆ ಆ ಮನೆಯ ಫರ್ನಿಚರ್ ಅಷ್ಟು ಬೇಗಕ್ಕೆ ಏನು ಆಗೋದಿಲ್ಲ. ಕ್ವಾಲಿಟಿಯಾಗಿ ನಾವು ಮಾಡಿದರೆ ಒಂದು 20 ವರ್ಷ ಹೋದದ್ದು ಉಂಟು, 15 ವರ್ಷ ಎಲ್ಲ ಮಿನಿಮಮ್ ಹೋಗ್ತದೆ, ಏನು ತೊಂದರೆ ಬರೋದಿಲ್ಲ. ಆದರೂ ಕೆಲವರು ಏನಂತ ಹೇಳಿದ್ರೆ ಮನೆ ಕಂಪ್ಲೀಟ್ ಬಂದ್ ಮಾಡಿ ಹೋಗ್ತಾರೆ, ಒಂದು 2 ವರ್ಷ 3 ವರ್ಷ ಬಿಟ್ಟು ಬರ್ತಾರೆ. ಆಗ ನೋಡಬೇಕಾದ್ರೆ ಮನೆಯಲ್ಲಿ ಅದು ಯಾವ ನಮ್ಮ ಐಟಮ್ ಅಂತೇಳಿ ಅಲ್ಲ, ಯಾವುದಾದ್ರೂ ಸ್ವಲ್ಪ ಮೇಂಟೆನೆನ್ಸ್ ಇಲ್ಲದಿದ್ದರೆ ಹೋಗ್ತದೆ, ಹಾಳಾಗ್ತದೆ. ಮತ್ತು ಸರ್ವಿಸ್ ಮುಖ್ಯ. ಒಂದು ಕೆಲಸ ನಾವು ಮಾಡಿರ್ತೇವೆ, ಒಂದು 10 ಲಕ್ಷ 20 ಲಕ್ಷ 25 ಲಕ್ಷ ಕೆಲಸ ಮಾಡ್ತೇವೆ. ಮಾಡಿದ ಮೇಲೆ ಒಂದು ಏನಾದರೂ ಒಂದು ಸಣ್ಣ ಒಂದು ಹ್ಯಾಂಡಲ್ ಹೋಯ್ತಾ, ಒಂದು ಏನಾದರೂ ಒಂದು ಸ್ಕ್ರೂ ಹೋಯ್ತಾ, ಒಂದು ಇಂಜಸ್ ಏನಾದರೂ ಕಂಪ್ಲೇಂಟ್ ಬಂತ, ಅದನ್ನು ಚೇಂಜಸ್ ಮಾಡಿ ಅಲ್ಲಿಗೆ ಸರ್ವಿಸ್ ಕೊಟ್ಟರೆ ಅವನು ಹ್ಯಾಪಿ, ನಮಗೂ ಒಂದು ಖುಷಿ ಇದೆ ಅದರಲ್ಲಿ. ಆದಷ್ಟು ಸಾಧ್ಯವಾದಷ್ಟು ನಾವು ಮಾಡ್ತಾ ಬಂದಿದ್ದೇವೆ. ಮಿರ್ಷಾದ್ ಅವರೇ, ನೀವು ನಿಮ್ಮ ಮಾವನ ಜೊತೆಗೆ ಕೆಲಸ ಮಾಡ್ತಿದ್ದಾಗ, ಸ್ವಂತ ಮಾಡಬೇಕು ಅಂತ ಉಜಿರೆಗೆ ಬಂದಾಗ, ಆ ಹೊತ್ತಲ್ಲಿ ಆರ್ಥಿಕವಾಗಿ ನೀವು ಸ್ವಲ್ಪ ಕಷ್ಟದಲ್ಲಿದ್ದಿರ್ಬೋದು, ಮುಂದೇನು ಮಾಡಬೇಕು ಅನ್ನೋ ಸಮಸ್ಯೆ ಇದ್ದಿರಬಹುದು. ಹೌದು, ಅದನ್ನು ಮೀರಿ ನೀವು ಬೆಳೆದ್ರಿ. ನೀವು ನಂತರ ಸ್ವಲ್ಪ ಆತ್ಮವಿಶ್ವಾಸವನ್ನು ಗಳಿಸಿಕೊಂಡು ಭದ್ರವಾಗಿ ನಿಲ್ಲಕ್ಕೆ ಕಷ್ಟಪಡ್ತಿದ್ದ ಆ ಸಮಯದಲ್ಲಿ ನಿಮ್ಮ ಮನೋಭಾವ ಹೇಗಿತ್ತು? ಸೋತು ಹೋದೇನೋ ಅನ್ನೋ ಭಯ ಇತ್ತಾ? ಖಂಡಿತವಾಗಿಯೂ ಕೂಡ ಇದು ನಾನು ಹೇಳುವಂಥ ವಿಷಯ. ನಿಜವಾಗಿ ಯುವಕರಿಗೆ ಇದು ಒಂದು ಒಳ್ಳೆಯ ಒಂದು ಸಂದೇಶ ಅಂತ ಹೇಳ್ಬೋದು. ನಾನು ಉಜಿರೆಯಲ್ಲಿ ನನ್ನ ಉದ್ಯಮವನ್ನು ಸ್ಥಾಪನೆ ಮಾಡಬೇಕಾದ್ರೆ ನಿಜವಾಗಿ ನನ್ನ ಕೈಯಲ್ಲಿ ಆವಾಗ ನಾನೊಂದು ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಮಾಡಿ ಆರ್ಥಿಕವಾಗಿ ಕಂಪ್ಲೀಟ್ ನಾನು ಅಲ್ಲಿಗೆ ಕೈಯಲ್ಲಿ ಏನೂ ಇಲ್ಲ ಅಂಥ ಸಂದರ್ಭದಲ್ಲಿ ನಾನು ಮನೆಗೆ ಬಂದದ್ದು. ಆ್ಯಕ್ಚುಲಿ ಬಂದಾಗ ಹೀಗೆ ಯೋಚನೆಯಲ್ಲಿದ್ದೆ. ನನ್ನ ಪೊಸಿಷನ್ ಎಲ್ರಿಗೂ ಗೊತ್ತಿತ್ತು, ಕೆಲವೊಂದು ಊರಲ್ಲಿ ಒಂದು ಹೆಸರಿತ್ತು ಈ ರೀತಿ ಮಾಡ್ತಾನೆ ಅಂತೇಳಿ. ಆದರೆ ನಾವು ಈ ಮಟ್ಟಕ್ಕೆ ಮುಟ್ಟಿದ್ದೇವೆ ಅಂತೇಳಿ ನಾವು ತೋರಿಸ್ಕೊಳ್ಳುವ ಹಾಗೆ ಕೂಡ ಇಲ್ಲ. ಆದರೆ ಆ ಸಂದರ್ಭದಲ್ಲಿ ನಾನು ಎಂತ ಹೇಳಿದರೆ ನನ್ನ ಜೀವನವನ್ನು ಕರೆಕ್ಟ್ ನಾನು ಮತ್ತೊಂದು ಸಲ ನಾನು ರಿಹರ್ಸಲ್ ಮಾಡಿ ಒಂದು ಸ್ವಲ್ಪ ರಿಪೀಟ್ ಮಾಡಿ ನೋಡಿದೆ. ನಾನು ಯಾವ ರೀತಿ ಆಯಿತು, ಯಾಕೆ ಹೀಗಾಯಿತು, ಜೀವನ ನನಗೆ ನಾನು ಇಷ್ಟು ನನ್ನ ಹತ್ರ ಟ್ಯಾಲೆಂಟ್ ಇದೆ ಅಂತೇಳಿ ನನ್ನ ಮಟ್ಟಿಗೆ ನನ್ನ ಹತ್ರ ಇಷ್ಟು ಇದೆ ಅಂತೇಳಿ ನನಗೆ ಒಂದು ಆತ್ಮವಿಶ್ವಾಸ ಇತ್ತು. ಇಷ್ಟು ಆತ್ಮವಿಶ್ವಾಸ ಇದ್ದು ಮತ್ತು ನಾನು ಬೇರೆ ಬೇರೆಯವರ ಬಿಸ್ನೆಸ್ಸಿಗೆ ನಾನು ಸಪೋರ್ಟ್ ಮಾಡ್ತಾಯಿದ್ದೆ. ನಾನು ಅವರಿಗೆಲ್ಲ ಸಪೋರ್ಟ್ ಮಾಡಿ ಮತ್ತು ನಾನು ಹೀಗೆ ಅದೇ ಅಂತೇಳಿ ನನಗೆ ಭಾರಿ ಸಂಕೋಚ ಇತ್ತು. ನನ್ನ ಕೈಯಲ್ಲಿ ಕೂಡ ಆ ಸಂದರ್ಭದಲ್ಲಿ ನಿಜವಾಗಿ ನಾನು ಹೇಳಬೇಕಾದ್ರೆ ನನ್ನ ಕಾರಿಗೆ ಡೀಸೆಲ್ ಆಗಲಿಕ್ಕೆ ಹಣ ಇಲ್ಲ ಅಂಥ ಸಂದರ್ಭ ಅದು. ನಾನು ನಿಮ್ಮ ಹತ್ರ ಓಪನ್ ಆಗಿ ಹೇಳಿದೆ. ಆದರೂ ಆತ್ಮವಿಶ್ವಾಸ, ನಮ್ಮಲ್ಲಿರುವ ಆತ್ಮವಿಶ್ವಾಸ ಮತ್ತು ನಾವು ಏನಾದರೂ ಸಾಧಿಸಬೇಕಂತ ಹೇಳುವಂತಹ ನಮ್ಮ ಹತ್ರ ಒಂದು ಛಲ ಬೇಕು. ಆ ಛಲ ಇದ್ದರೆ ನಾವು ನಮ್ಮ ಒಂದು ಒಳ್ಳೆಯ ಯೋಚನೆಯಲ್ಲಿ ನಾವು ಹೋದರೆ ಯಾರಿಗಾದರೂ ನಾವು ಅದನ್ನು ಕಷ್ಟಪಟ್ಟರೆ ನಾವು ಸಕ್ಸಸ್ ಆಗಲಿಕ್ಕೆ ಖಂಡಿತ ಸಾಧ್ಯ ಉಂಟು.
ನಾನು ಆ ಟೈಮಲ್ಲಿ ಸೋತಿದ್ದೇನೆ ಅಂತ ಹೇಳಿ ನಾನು ಅಲ್ಲೇ ಕೂತ್ಕೊಳ್ತಾ ಇದ್ದರೆ, ನಾನು ಏನಾದರೂ ಒಂದು ಹೊರಗಡೆ ಎಲ್ಲಾದರೂ ಅಬ್ರಾಡಿಗೆ ಹೋಗುವಂತ ಹೇಳುವ ಯೋಚನೆ ಎಲ್ಲ ಇತ್ತು. ಆದರೆ ಎಲ್ಲವನ್ನು ಮೀರಿ ನಾನೀಗ ಸ್ವಂತ ಉದ್ಯಮ ಮಾಡಿ ಅದರಲ್ಲಿ ಒಂದು ನನ್ನ ಪರಿಶ್ರಮ ಕೂಡ ಇತ್ತು. ಒಂದು 4-5 ವರ್ಷ ಬಹಳ ಸ್ಟ್ರಗಲ್ ಮಾಡಿದ್ದೇನೆ. ಅದಕ್ಕಾಗಿ ತುಂಬ ತ್ಯಾಗ ಮಾಡಿದ್ದೇನೆ. ನನ್ನ ಯಂಗ್ ಲೈಫಲ್ಲಿ ಇರುವಂಥ ತುಂಬ ಎಲ್ಲರೂ ಎಂಜಾಯ್ಮೆಂಟ್ ಮಾಡುವಂಥದ್ದು ತುಂಬ ಆಸೆ ಆಗ್ತಾಯಿತ್ತು. ಆದರೂ ಅದನ್ನೆಲ್ಲ ಸೈಡಿಗೆ ಇಟ್ಟು ನನ್ನ ಮಟ್ಟಿಗೆ ನಾನು ಅದನ್ನು ನನ್ನ ಬಿಸ್ನೆಸ್ ಬಗ್ಗೆ ಕಾನ್ಸಂಟ್ರೇಷನ್ ಕೊಟ್ಟು ಅದರ ಎಲ್ಲ ಫಾಲೋಅಪ್ಪನ್ನು ಕರೆಕ್ಟಾಗಿ ಮಾಡಿ, ಅದೇ ರೀತಿಯಾಗಿ ರೂಟ್ ಸೆಟ್ಟಿಂದ ಸಿಕ್ಕಿದಂಥ ಒಂದು ಟ್ರೈನಿಂಗ್ ಕೂಡ ಅದರ ಜೊತೆಯಲ್ಲಿ ಸೇರಿಸಿ ಒಂದು ಹಂತವಾಗಿ ನಾವು ಒಂದೇ ಸಲ ಮೇಲೆ ಬರಬೇಕಂತ ಹೇಳಿದರೆ ಅದು ಕೂಡ ಸಾಧ್ಯ ಇಲ್ಲ. ನಾವು ಕಷ್ಟಪಟ್ಟರೆ ಅದಕ್ಕೆ ಸ್ವಲ್ಪ ಟೈಮ್ ಇದೆ, ಪರಿಮಿತಿ ಇದೆ, ಕಾಯಬೇಕು. ಮತ್ತು ಒಂದು ಮುಖ್ಯವಾಗಿ ಅಂತ ಹೇಳಿದರೆ ಯಾರು ನಮ್ಮನ್ನು ನೋಡಿದರೆ ಅವು ಒಳ್ಳೆಯವನಂತ ಹೇಳುವ ಒಂದು ಭಾವನೆ ಬರಬೇಕು. ಇದು ಮೈನ್ ಮುಖ್ಯ. ನಾವು ನಂಬಬಹುದು ಅಂತ. ಹೌದು, ಅಂಥ ಒಂದು ಭಾವನೆ ಮುಖ್ಯ. ಯಾಕಂತ ಹೇಳಿದರೆ ನಾವು ಮಾಡುವಂಥ ನಮ್ಮ ಒಂದು ಡಿಸಿಪ್ಲಿನ್ ಆಗ್ಬೋದು, ನಮ್ಮ ಲೈಫ್ ಸ್ಟೈಲ್ ಆಗ್ಬೋದು, ಇನ್ನೊಬ್ಬರಿಗೆ ನೋವಾಗುವಂಥದ್ದು ಮಾಡಬಾರ್ದು. ನಾನು ಇಷ್ಟವರೆಗೆ ನನ್ನ ಲೈಫಲ್ಲಿ ಯಾರಿಗೊಂದು ನೋವಾಗುವಂಥದ್ದು ಮಾತಾಡೋದಾಗಲಿ, ನೆಗ್ಲೆಕ್ಟ್ ಮಾಡುವಂಥದ್ದಾಗಲಿ ಇಲ್ಲ. ಎಲ್ರಿಗೂ ರೆಸ್ಪೆಕ್ಟ್ ಕೊಟ್ಟಿದ್ದೇನೆ. ಆ ಒಂದು ಇದರಿಂದಲೇ ನನಗೆ ಒಂದು ದೇವರ ಆಶೀರ್ವಾದ, ಅದೇ ರೀತಿ ಎಲ್ಲರ ಜನರ ಒಂದು ಆಶೀರ್ವಾದ, ಒಳ್ಳೆಯವನಂತ ಹೇಳುವ ಒಂದು ಆ ಒಂದು ಎಲ್ಲರ ಒಂದು ಮಾತು ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಆಗಿ ಎಲ್ಲರ ಒಂದು ಆಶೀರ್ವಾದ ಇತ್ತು. ಒಳ್ಳೇದಾಗಬೇಕು, ಒಳ್ಳೇದಾದರೆ ಒಂದು 10 ಜನರಿಗೆ ಪ್ರಯೋಜನ ಇದೆ ಅಂತ ಹೇಳಿ ಅವರ ಎಲ್ಲ ಒಂದು ಆಶೀರ್ವಾದದಿಂದ ದೇವರು ಇಷ್ಟರ ಮಟ್ಟಿಗೆ ಇಲ್ಲಿಯವರೆಗೆ, ಮುಂದಿನದ್ದು ನನಗೆ ಗೊತ್ತಿಲ್ಲ ಯಾಕಂತ ಹೇಳಿದರೆ ಯಾರ್ದು ಅಷ್ಟೇ, ಆದರೆ ಇಷ್ಟರ ಮಟ್ಟಿಗೆ ತೊಂದರೆ ಇಲ್ಲ. ಒಂದು ಲೈಫಲ್ಲಿ ನಾನೊಂದು ಒಳ್ಳೆಯ ಮಟ್ಟಿಗೆ ಮೊದಲಿಗಿಂತ ಒಳ್ಳೆಯ ಒಂದು ಉತ್ತಮವಾದ ಒಂದು ಪೊಸಿಷನ್ಗೆ ಬಂದಿದೆ ಅಂತ ಹೇಳಿಗೆ ಸಂತೋಷ ಪಡ್ತೇನೆ. ಮಿರ್ಷಾದ್ ಅವರೇ, ಈಗ ನಿಮ್ಮಲ್ಲಿ ಎಷ್ಟು ಜನ ಕಾಯಂ ಕೆಲಸಕ್ಕಿದ್ದಾರೆ ಮತ್ತು ಕೆಲಸ ಬಂದಾಗ ಕರೆಸುವಂಥದ್ದು ಮತ್ತು ನಿಮ್ಮ ಕೆಲಸವನ್ನು ಕೊಡುವಂಥದ್ದು, ಇಂತಿಂಥ ಕೆಲಸವನ್ನು ಇಷ್ಟಿಷ್ಟು ಭಾಗವನ್ನು ಕೊಡುವಂಥದ್ದು, ಹಂಚಿಕೊಡುವಂಥದ್ದು? ನಮ್ಮಲ್ಲಿ ಈಗ ಒಂದು 4 ಜನ ಸ್ಟಾಫ್ ಇದ್ದಾರೆ. ಮತ್ತೆ ಅಂತ ಹೇಳಿದರೆ ನಮ್ಮ ಕಾರ್ಪೆಂಟರ್ಸ್ ಎಲ್ಲ ಸ್ಕ್ವೇರ್ ಫೀಟ್ ಬೇಸಿಸ್, ಕಾಂಟ್ರಾಕ್ಟ್ ಬೇಸ್ ಒಂದು 10-16 ಜನ ಇದ್ದಾರೆ ಅವರು. ಆದರೆ ಅವರು ಏನಂತ ಹೇಳಿದರೆ ನಾವು ಸ್ಕ್ವೇರ್ ಫೀಟ್ ಬೇಸಿಸಲ್ಲಿ ಅವ್ರಿಗೆ ಕೊಡುವಂಥದ್ದು. ಯಾಕಂತ ಹೇಳಿದರೆ ಅವರು ಡೇ ನೈಟ್ ಕೆಲಸ ಮಾಡ್ತಾರೆ. ಕೆಲವೊಂದು ಸೈಟಲ್ಲಿ ಡೇ ನೈಟ್ ಆಗ್ತದೆ. ಆಗ ನಮಗೆ ಒಂದು ಸ್ಯಾಲ್ರಿಯನ್ನು ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಅವರಿಗೆ ಒಂದು ಖುಷಿ ಆಗ್ತದೆ, ಅವ್ರಿಗೆ ಇಂಟ್ರೆಸ್ಟ್ ಬರ್ತದೆ ಅದರಲ್ಲಿ. ಇಲ್ಲದಿದ್ದರೆ ನಾವೊಂದು ಸ್ಯಾಲ್ರಿ ವೈಸ್ ಆದರೆ ನಮಗೂ ಕಷ್ಟ, ಅವರ ಹಿಂದೆ ಕೂತ್ಕೊಳ್ಬೇಕು. ನಾವು ಇದು ಸ್ವಲ್ಪ ಲೋಡ್ ಜಾಸ್ತಿ, ನಮಗೆ ಅದರಲ್ಲಿ ಪ್ರಾಫಿಟ್ ಸ್ವಲ್ಪ ಕಡಿಮೆ ಆದರೂ ಅದು ಅವರಿಗೂ ಒಂದು ಖುಷಿ ಉಂಟು, ಕೆಲಸ ನೇರವಾಗಿ ಹೋಗ್ತದೆ. ನಮಗೂ ತಲೆ ಬಿಸಿಲ್ಲ ಅವರ ಹಿಂದೆ ನಿಲ್ಬೇಕಂತೇಳಿ. ನಾವು ಒಂದು ದಿವಸ ಹೋಗಿ ಯಾವ ರೀತಿ ಮಾಡಬೇಕಂತೇಳಿ ಒಂದು ಪ್ಲ್ಯಾನ್ ಕೊಟ್ಟು ಬಂದರೆ ಅವರಿಗೆ ಒಂದು ಅದನ್ನು ಮಾಡ್ತಾ ಹೋಗ್ತಾರೆ. ಮತ್ತೊಂದು ದಿವಸ ಸರಿಯಾಗಿದೆ ಅಂತೇಳಿ ನಾವು ನೋಡ್ತಾ ಹೋದರೆ ನಮ್ಮ ಫಸ್ಟಿಗೆ ಪ್ಲ್ಯಾನ್ ಆಗಿರ್ತದೆ, ಯಾವ ರೀತಿ ಕೆಲಸ ಮಾಡೋದು ಅಂತೇಳಿ ಫಸ್ಟಿಗೆ ಡಿಸೈಡ್ ಆಗಿರ್ತದೆ. ಅದರ ಮೇಲೆ ಆ ಪ್ಲ್ಯಾನನ್ನು ಯಾವ ರೀತಿ ಒಂದೊಂದು ದಿವಸ ಒಂದೊಂದು ಕೆಲಸವನ್ನು ಅವರಿಗೆ ಅಪ್ಡೇಟ್ ಮಾಡ್ತಾ ಹೋದರೆ ಅವರು ಮಾಡ್ತಾ ಕರೆಕ್ಟಾಗಿ ಕ್ಲಿಯರ್ ಮಾಡ್ಕೊಂಡು ಬರ್ತಾರೆ. ಅವರಿಗೆ ಸ್ಕ್ವೇರ್ ಫೀಟ್ ಬೇಸಿಸ್ ಆದರೆ ಅವರಿಗೂ ಒಂದು ಇಂಟ್ರೆಸ್ಟ್ ಇರ್ತದೆ. ಹಾಗೆ ಒಂದು 10-16 ಜನ ಇದ್ದಾರೆ ಕಾರ್ಪೆಂಟರ್ಸ್. ನಾವು ಅದು ಸ್ಕ್ವೇರ್ ಫೀಟ್ ಬೇಸಿಸಲ್ಲಿ. ಮತ್ತು ಸ್ಟಾಫ್ ಅಂತೇಳಿ ನಮ್ಮ ಸ್ಟಾಫ್ ಒಂದು 4 ಜನ ಸ್ಟಾಫ್ ಇರೋದು. ಯಾಕಂತ ಹೇಳಿದರೆ ನಾವು ಕೆಲಸಕ್ಕೆ ಅಂಥೇಳಿ ಜಾಸ್ತಿ ಜನ ಇಟ್ಟರು ಒಂದು ಉದ್ಯಮ ಅಂತ ಹೇಳಿದರೆ ನಾವು ಅದನ್ನು ಕೂಡ ಸುಮ್ಮನೆ ನಮ್ಮ ಲೇಬರ್ ವೇಸ್ಟ್ ಆಗಬಾರ್ದು. ನಾವು ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡೇ ನಾವು ವ್ಯವಹಾರವನ್ನು ಒಂದು 2 ಜನ ಇದ್ದಲ್ಲಿ 4 ಜನ ಕೆಲಸದವರು, 4 ಜನ ಇದ್ದಲ್ಲಿ 8 ಜನ ಈ ರೀತಿ ಮಾಡಬಾರ್ದು. ಯಾಕಂದರೆ ನಮ್ಮ ಸ್ಟಾಫ್ ಕೂಡ ನಮಗೆ ಹೆಮ್ಮೆ ಇದೆ. ಅವರು ಕೂಡ ಹಾಗೆ ಒಬ್ಬರು ಒಂದು 10 ವರ್ಷ ಆಯಿತು, ಮತ್ತೊಬ್ಬರು ಒಂದು 8 ವರ್ಷ ಆಯಿತು, ಮತ್ತು ಇಬ್ಬರು ಬಂದು 5-6 ವರ್ಷ ಆಯಿತು. ಎಲ್ಲರೂ ಫಸ್ಟ್ ಯಾರು ಬಂದು ನಮ್ಮ ಹತ್ರ ಜೊತೆಯಲ್ಲಿದ್ದಾರೆ ಅವರೇ ಕಂಟಿನ್ಯೂ ಆಗಿ ಹೋಗ್ತಾ ಇದ್ದಾರೆ. ಇನ್ನು ಬಂದವರು ಕೂಡ ಹಾಗೆ ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅವರು ಕೂಡ ಹಾಗೆ ನಮಗಾಗಿ ಒಳ್ಳೆಯ ಒಂದು ಎಫರ್ಟನ್ನು ಹಾಕಿ ಅವರು ಕೂಡ ಒಳ್ಳೆಯ ಒಂದು ಅವರ ಕೆಲಸದಲ್ಲಿರುವಂಥ ಸ್ಥಿರತೆ, ಇನ್ನೋಸೆಂಟ್ ಅವರ ಎಲ್ಲವೂ ಕೂಡ ನಮಗೆ ಒಂದು ಪ್ರಯೋಜನ ಆಗಿದೆ. ಅವರಿಗೆ ಕೂಡ ನಮ್ಮಿಂದ ಆಗುವಂತಹ ಒಂದು ಸಹಾಯವನ್ನು ಕೂಡ ನಾವು ಕೂಡ ಮಾಡ್ತಾ ಹೋಗ್ತಾ ಇದ್ದೇವೆ. ಇದು ಮುಖ್ಯ. ನೀವು ಕೆಲಸಗಾರರ ಬಗ್ಗೆ ಮಾತನಾಡುವಾಗ ಒಂದು ಮುಖ್ಯ ಪ್ರಶ್ನೆ ಅಂತ ಹೇಳಿದರೆ ಅವರ ವೆಲ್ಫೇರ್. ಸರಿ, ಕೆಲವೊಮ್ಮೆ ಅವರು ಕೆಲಸ ಮಾಡುವಾಗ ಆ ಒಂದು ಕೆಲಸದ ಉತ್ಸಾಹದಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರತ್ತ ಅಷ್ಟು ಗಮನ ಹರಿಸೋದಿಲ್ಲ. ಮುಖ್ಯವಾಗಿ ನಿಮ್ಮ ಉದ್ಯೋಗದಲ್ಲಿ ಈ ಗಮ್ ಇದೆ, ಹೈಲಿ ಟಾಕ್ಸಿಕ್. ಮತ್ತೆ ಗ್ಲಾಸ್ ಅದನ್ನು ಪಾಲಿಷ್ ಮಾಡುವಾಗ ಡಸ್ಟ್ ಹಾರ್ತದೆ, ಗ್ಲಾಸಿನ ಪುಡಿ. ಇದ್ರ ಬಗ್ಗೆ ಎಲ್ಲ ಅವರು ಆ ಹೊತ್ತಲ್ಲಿ ಯಾವುದೇ ಪ್ರಿಕಾಷನ್ ಎಲ್ಲ ಯೂಸ್ ಮಾಡ್ತಾರೆ. ಅವರ ಆರೋಗ್ಯದ ವಿಚಾರ ಕೂಡ ನೋಡ್ಕೊಳ್ಬೇಕು. ಇವ್ರನ್ನ ಆಗಾಗ ಎಚ್ಚರಿಸುವಂತಹದ್ದು. ನಮ್ಮ ಫೀಲ್ಡಲ್ಲಿ ಸರ್ ನಮಗೆ ಒಂದು ಸ್ವಲ್ಪ ರಿಸ್ಕೇಬಲ್ ಅಂತ ಹೇಳಿದ್ರೆ ಗ್ಲಾಸ್ ಇದೆ. ಸ್ವಲ್ಪ ಸೇಫ್ಟಿಯಾಗಿ ಮಾಡುವಂಥದ್ದು ಗ್ಲಾಸ್ ಇದು. ಮತ್ತು ಬೇರೆ ನಮ್ಮಲ್ಲಿ ಅಂಥ ದೊಡ್ಡ ಕೆಮಿಕಲ್ಸ್ ಆ ರೀತಿದ್ದು ಅಷ್ಟೇನು ದೊಡ್ಡ ಇಫೆಕ್ಟ್ ಆಗುವಂಥದ್ದು ಏನು ನಮ್ಮಲ್ಲಿ ಇಲ್ಲ. ಅಂಥದ್ದು ಏನು ನಮಗೆ ಯೂಸ್ ಬರೋದಿಲ್ಲ. ಮತ್ತು ಕೆಮಿಕಲ್ಸ್ ಅದು ಪ್ಲೈವುಡಲ್ಲಿ ಆಲ್ರೆಡಿ ಅವರು ಹಾಕಿರ್ತಾರೆ. ಮತ್ತು ಲ್ಯಾಮಿನೇಟ್ ಬರುವಂಥದ್ದು ಆಲ್ರೆಡಿ ಅದರಲ್ಲಿ ಹಾಗೆ ಬಂದಿರ್ತದೆ. ಅದರ ಮೇಲೆ ಮತ್ತೆ ಅದು ರಿಯಾಕ್ಷನ್ ಆಗುವಂಥದ್ದು ಏನಿಲ್ಲ.
ಮತ್ತೆ ಡಸ್ಟ್ ಇರ್ತದೆ, ಡಸ್ಟ್ ಅದಕ್ಕೆ ಮಾಸ್ಕ್ ಹಾಕ್ಕೊಳ್ತಾರೆ. ಮತ್ತೆ ಏನಂತ ಹೇಳಿದ್ರೆ ಕೆಲಸದ ಒತ್ತಡದಲ್ಲಿ ಕೆಲವೊಂದ್ಸಲ ಆಚೆ ಈಚೆ ಆಗ್ಬೋದು, ಆದ್ರೂ ಅದು ಕೆಲವರಿಗೆ ಸಟ್ಟಾಗಿರ್ತದೆ, ಅದರಿಂದ ಏನು ಸಮಸ್ಯೆ ಏನು ದೊಡ್ಡ ಬರುವುದಿಲ್ಲ. ಹೇಳಿದ್ರೆ ಮರದ ಹುಡಿ ಆದರೂ ಮಾಸ್ಕ್ ಹಾಕ್ಕೊಂಡು ಕೆಲವರು ಸೇಫ್ಟಿ ಮಾಡಿಕೊಂಡು ಆ ರೀತಿ ಕೆಲಸ ಮಾಡೋರು ಇದ್ದಾರೆ. ಮತ್ತೆ ಗ್ಲಾಸಲ್ಲಿ ನಾವು ಸ್ವಲ್ಪ ಸೇಫ್ಟಿ ಮೆಜರ್ ಮಾಡ್ತೇವೆ, ಯಾಕಂತ ಹೇಳಿದ್ರೆ ಸೇಫ್ಟಿ ಮೈನ್ ಅದರಲ್ಲಿ. ಅಂತ ಹೇಳಿದ್ರೆ ಒಬ್ಬರ ಜೀವನ, ನಾವು ನಮ್ಮಿಂದಾಗಿ ಒಬ್ಬರ ಜೀವನ ಹಾಳಾಗಬಾರ್ದು. ಖಂಡಿತ ಅವರು ನಮಗೇನು ಅದಕ್ಕೋಸ್ಕರ ಅವರು ಅದಕ್ಕೆ ಬೇಕಾದಂಥ ಶೂ ಅನ್ನು ಧರಿಸ್ತಾರೆ, ಸೇಫ್ಟಿ ಶೂ ಅನ್ನು, ಮತ್ತೆ ಗ್ಲಾಸ್ ಹಾಕ್ಕೊಳ್ತಾರೆ, ಮತ್ತೆ ಬಟ್ಟೆ ಕೂಡ ಹಾಗೆ ಒಂದು 2 ಬಟ್ಟೆ ಹಾಕ್ತಾರೆ ಹಾಗೆ. ಮತ್ತೆ ಅದಕ್ಕೆ ಕೂಡ ಈಗ ನಮ್ಮ ಹತ್ರ ಟೆಕ್ನಿಕಲ್ ಆಗಿ ಕೆಲವೊಂದು ಮೆಷಿನರಿ ಎಲ್ಲ ಬಂದಿದೆ ಕಟ್ ಮಾಡುವಂಥದ್ದು, ಹಾಗಾಗಿ ತೊಂದರೆ ಇಲ್ಲ, ಪರವಾಗಿಲ್ಲ. ಆದರೂ ಅದರಲ್ಲಿ ಸ್ವಲ್ಪ ಜಾಗ್ರತೆಯಾಗಿ ಸೇಫ್ಟಿಯಾಗಿರಬೇಕು. ಮಿರ್ಷಾದ್ ಅವರೇ, ನೀವು ಉತ್ತಮವಾಗಿ ಕೆಲಸ ಮಾಡ್ತಾ ನಿಮ್ಮ ಮಾವನ ಜೊತೆಗಿದ್ರಿ, ನಂತರ ಏನೋ ಸ್ವಲ್ಪ ಜೀವನದಲ್ಲಿ ಕಷ್ಟ ಬಂದಂತಹ ಕಾಲ ಬಂತು, ಪುನಃ ಎದ್ದು ನಿಂತ್ರಿ. ಈ ಹೊತ್ತಲ್ಲಿ ಪ್ರತಿಕ್ಷಣ ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ತಾ ಇರಬೇಕು, ಯಾಕಂದರೆ ಈಗ ನೀವು ಉದ್ಯೋಗದಲ್ಲಿ ತುಂಬ ಗಟ್ಟಿಯಾಗಿದ್ದೀರಿ. ಈ ಹೊತ್ತಲ್ಲಿ ಯಾವ ಕ್ಷಣದಲ್ಲಿಯೂ ಎಚ್ಚರ ತಪ್ಪಿ ಉದ್ಯಮ ನಷ್ಟಕ್ಕೆ ಬೀಳಬಾರ್ದು. ಕರೆಕ್ಟ್, ಹೌದು. ಇಂಥ ಹೊತ್ತಲ್ಲಿ ನಿಮ್ಮನ್ನು ನೀವು ಎಚ್ಚರಿಸ್ಕೊಳ್ಳಿಕ್ಕೆ ರುಡ್ಸೆಟ್ ಅಂತಹ ಸಂಸ್ಥೆಗೆ ಆಗಾಗ ಹೋಗುವಂತಹದ್ದು, ಮತ್ತು ನಿಮಗೆ ಸರಿಯಾದ ಸಲಹೆ ಕೊಡುವಂಥ ಜನರನ್ನೇ ಹತ್ರ ಇಟ್ಕೊಳ್ಳುವಂತಹದ್ದು, ಇದಕ್ಕೆ ನೀವು ಎಷ್ಟು ಪ್ರಜ್ಞಾಪೂರ್ವಕವಾಗಿ ಯೋಚನೆ ಮಾಡ್ತೀರಿ? ಮುಖ್ಯವಾಗಿ ನಾವು ಇದರ ಬಗ್ಗೆ ಯೋಚನೆ ಮಾಡಲೇಬೇಕು. ಉದ್ಯಮ ಅಂತ ಹೇಳಿದರೆ ಅದರಲ್ಲಿ ನಾವು ನಮ್ಮ ಜಾಗ್ರತೆಯನ್ನು ಮೈನ್ ಎಚ್ಚರ ಇರಬೇಕು. ಎಚ್ಚರ ಇಲ್ಲದಿದ್ದರೆ ನೀವು ಹೇಳಿದಾಗೆ ಅದು ಯಾವ ರೀತಿ ಹೋಗ್ಬೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಎಲ್ಲರೂ ನಾವು ಬರೀ ನಮ್ಮ ನಸೀಬನ್ನು ನೋಡಿ ಬಿಸ್ನೆಸ್ ಮಾಡಿದರೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಾವು ಕೂಡ ಅದರ ಬಗ್ಗೆ ಒಂದು ಎಚ್ಚರದಲ್ಲಿ ಇದ್ದರೆ ಮಾತ್ರ ಬಿಸ್ನೆಸ್. ಈಗ ನಮಗೆ ಕೂಡ ಹಾಗೆ, ನಮಗೆ ಈಗ ಉಜಿರೆಯಲ್ಲಿ ರೋಡ್ ಸೆಟ್ ಇದೆ, ಮತ್ತು ಹಲವಾರು ಹಿರಿಯರಿದ್ದಾರೆ ಮಾರ್ಗದರ್ಶನ ಮಾಡುವವರು. ಏನಾದರೂ ಅಂಥ ಸಂದರ್ಭದಲ್ಲಿ ಏನಾದರೂ ಟೆಕ್ನಿಕಲ್ ಆಗಿ ಅಥವಾ ಏನಾದರೂ ಒಂದು ನಮಗೆ ಐಡಿಯಾ ಬೇಕಾದರೆ ಅದಕ್ಕೆ ತುಂಬ ಜನ, ನಾನು ಕೂಡ ಅದರಲ್ಲಿ ನಮ್ಮ ಸಂಕೋಚ ಇಲ್ಲ. ನಾವು ಈಗ ನಮ್ಮ ಫೀಲ್ಡಲ್ಲಿ ಕೂಡ ಆಗಿ ಕೆಲವೊಂದು ವಸ್ತು ಬರ್ತದೆ, ನಾವು ಅದನ್ನು ಸಂಕೋಚ ಪಟ್ಟು ಯಾರ ಹತ್ರ ಒಂದು ಕೇಳದೆ ನಾವು ಅದನ್ನು ನಮಗೆ ಗೊತ್ತಿದ್ದ ಹಾಗೆ, ಕೆಲವರು ಆ ರೀತಿ ಇದ್ದಾರೆ, ಅದರಿಂದಾಗಿ ಅವರಿಗೆ ನಷ್ಟ ಹೊರತು ಅದರಲ್ಲಿ ಗಳಿಸುವಂಥದ್ದೇನಿಲ್ಲ. ನನಗೆ ಈಗ ಏನಾದರೂ ಗೊತ್ತಿಲ್ಲ ಅಂತ ಹೇಳಿದರೆ ನಾನು ಯಾರ ಹತ್ರ ಅದ್ರ ಬಗ್ಗೆ ಫೋನ್ ಮಾಡಿ ಅದನ್ನು ನಾವು ಬೇಕಾದಂಥ, ನಾವು ಈಗ ಮೊಬೈಲಲ್ಲಿ ಕೆಲವೊಂದು ಅದಕ್ಕೆ ಬೇಕಾದ ಸಂಬಂಧಪಟ್ಟ ಮಾಹಿತಿ ಇರ್ತದೆ, ಅದನ್ನು ತಿಳ್ಕೊಂಡ ಅದಕ್ಕೆ ಬೇಕಾದ ಸರ್ಚ್ ಮಾಡಿಕೊಂಡು ನಾವು ಅದನ್ನು ಕಂಡುಹಿಡಿತೇವೆ. ಹೀಗೆ ಕೆಲವೊಂದು ನೀವು ಹೇಳಿದಾಗೆ ಎಚ್ಚರದಲ್ಲಿರಬೇಕಂತ ಹೇಳಿದರೆ ನಾವು ಕೂಡ ಹಾಗೆ ಏನಾದರೂ ಒಂದು ಬಿಸ್ನೆಸ್ಸಲ್ಲಿ ಸ್ವಲ್ಪ ನಮಗೆ ಕಡಿಮೆ ಬಂತು, ಒಂದು ತಿಂಗಳು ಈ ತಿಂಗಳು ಸ್ವಲ್ಪ ಬಿಸ್ನೆಸ್ ಡೌನ್ ಆಯಿತು, ಆಗ ಒಂದು ಸಲ ಅಲರ್ಟ್ ಆಗ್ತೇವೆ. ಅಲರ್ಟ್ ಆಗಲೇಬೇಕು, ಯಾಕೆ ಕಡಿಮೆ ಆಯಿತು, ಏನು ಮಿಸ್ಟೇಕ್ ಆಯಿತು, ಏನು ನಾವು ಇದಕ್ಕೆ ಸರಿಪಡಿಸುವಂಥದ್ದು, ಇಂಥದ್ದು ನಾವು ಮಾಡ್ತಾ ಇರಬೇಕು. ಕೆಲವೊಂದು ಅನ್ಸೀಸನ್ ಬರ್ತದೆ, ಒಂದು ಇಯರ್ಲಿ ಒಂದು 2-3 ಮಂತ್ಸ್ ಇರ್ತದೆ ಹಾಗೆ. ಆದರೆ ನಾವು ಅಲ್ಲಿ ಒಂದು ನಮಗೂ ಮಾತ್ರ ಟೋಟಲ್ ಎಂಟೈರ್ ಇದೆಯಾ ಇದನ್ನು ಕೂಡ ಒಂದು ಸರ್ಚಿಂಗಲ್ಲಿ ಇರಬೇಕು. ಕೆಲವೊಂದು ಟೋಟಲ್ ಎಂಟೈರ್ ಒಂದೊಂದು ಸಲ ಮಾರ್ಕೆಟ್ ಕಳೆದ ವರ್ಷ ಇತ್ತು, ಈ ವರ್ಷ ಕೂಡ ಒಂದು ದೀಪಾವಳಿ ಮೇಲೆ ಸ್ವಲ್ಪ ಡೌನೇ ಇದೆ ಮಾರ್ಕೆಟ್ ಟೋಟಲ್ ಆಗಿ. ಆದರೂ ನಾವು ಅದನ್ನು ನಮ್ಮ ಎಚ್ಚರ ತಪ್ಪಬಾರ್ದು. ನಾವು ಬಿಸ್ನೆಸ್ ಇಲ್ಲ ಹಾಗೆ ಕೂತ್ಕೊಂಡು ಬರ್ಬೋದು ಅಂತೇಳಿ ಕಾಯ್ತಾ ಕೂತ್ಕೊಂಡ್ರೆ ಮತ್ತೆ ಕಂಪ್ಲೀಟ್ ಇಲ್ಲಿ ಮುಗಿದ ಮೇಲೆ ನಾವು ಹೋದರೆ ಏನು ಪ್ರಯೋಜನ ಇಲ್ಲ. ಯಾವ ರೀತಿ ಬರಬೇಕಂತೇಳಿ ನಾವು ಎಚ್ಚರದಲ್ಲಿರಬೇಕು. ನೀವು ಹೇಳಿದಂಥ ಮಾಹಿತಿ ಇದು ಬಿಸ್ನೆಸ್ ಅವರು ಪಾಲಿಸಲೇಬೇಕು, ಇದರ ಬಗ್ಗೆ ಒಂದು ಎಚ್ಚರ ನಮ್ಮ ಹತ್ರ ಇರಲೇಬೇಕು. ಸರಿ ಮಿರ್ಷಾದ್ ಅವರೇ, ಇದುವರೆಗೆ ನಿಮ್ಮ ಸ್ವಂತ ಉದ್ಯಮ ಗ್ಲಾಸ್, ಪ್ಲೈವುಡ್ ಇತ್ಯಾದಿಗಳ ಬಗ್ಗೆ ನಮ್ಮ ಕೇಳುಗರಿಗೆ ಮತ್ತು ಮುಂದೆ ನಾನು ಉದ್ಯಮಿ ಆಗಬೇಕು ಅಂತ ಒಂದು ಹಂಬಲ ಇಟ್ಟುಕೊಂಡಿರುವಂತಹ ಯುವ ಜನರಿಗೆ ತುಂಬ ಉತ್ತಮವಾದಂಥ ಮಾಹಿತಿಗಳನ್ನು ಹೇಳಿದ್ರಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಗ್ಲಾಸ್, ಪ್ಲೈವುಡ್ ಮತ್ತು ಒಳಾಂಗಣ ನಿರ್ಮಿತಿ ಉದ್ಯಮ ನಡೆಸುತ್ತಿರುವ ಮಹಮ್ಮದ್ ಮಿರ್ಷಾದ್ ನಿಡಿಗಲ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಕೆಳುಗರೆ, ಇದು ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.